ಬ್ರಹ್ಮಶ್ರೀ ಪತ್ರಿಜಿ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ ಸರ್ ಹಾಗೂ ನಾಗರಾಜು ಗುರುಜಿ, ನನ್ನ ತಂದೆ ತಾಯಿ ಹಾಗೂ ಎಲ್ಲ ಈ ಪ್ರಕೃತಿಯ ಶಕ್ತಿಗಳಿಗೆ ಶರಣಾಗಿ ಆಶೀರ್ವಾದವನ್ನ ಬೇಡ್ತಾ, ಯೋಗಿಯ ಆತ್ಮಕಥೆಯ ಮುಂದುವರಿದ ಭಾಗವನ್ನ ನಾವು ಇವತ್ತು ಅವಲೋಕಿಸ್ತಾ ಹೋಗೋಣ. ಹಿಂದಿನ ಕಥೆಗಳಲ್ಲಿ ಅನೇಕ ಅವರ ಬದುಕಿನಲ್ಲಿ ಪವಾಡಗಳಾದದ್ದು, ಮುಸಲ್ಮಾನ ಒಬ್ಬ ಸಂತ ಅದನ್ನು ದುರುಪಯೋಗ ಪಡಿಸಿಕೊಂಡಾಗ ಅವನಿಗಾದ ಅನುಭವ ಏನು, ಅದು ಎಲ್ಲ ಮನುಷ್ಯರ ಬದುಕಿನಲ್ಲೂ ನಡೆಯುತ್ತೆ ಅನ್ನೋದನ್ನ ನಾವು ನೋಡಿದ್ದು. ಮುಂದೆ ಬಂದ್ರೆ ಇಲ್ಲಿ ಈ ಯೋಗಾನಂದರ ಜೊತೆ BA ಓದ್ತಾ ಇದ್ದಂತ ಒಬ್ಬ ಹುಡುಗ ದಿಜೇನ್ ಬಾಬು ಅಂತ ಹೇಳಿ, ಅವನಿಗೂ ಕೂಡ ಯುಕ್ತೇಶ್ವರರು ಬಳಿ ಕರ್ಕೊಂಡೋಗಿ ಯೋಗಾನಂದರು ಕ್ರಿಯಾ ಯೋಗವನ್ನದ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಬಿಡುವಿನ ವೇಳೆಯಲ್ಲಿ ಅವರು ಯುಕ್ತೇಶ್ವರರ ಬಳಿ ಬಂದು ಅವರ ಸಲಹೆ, ಮಾರ್ಗದರ್ಶನ, ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ. ಹೀಗಿದ್ದಾಗ ಒಂದು ದಿನ ಅಲ್ಲಿದ್ದಂತ ಒಬ್ಬ ಸ್ನೇಹಿತ ಹೇಳ್ತಾರೆ, ಯುಕ್ತೇಶ್ವರರು ಬೇರೆ ಊರಿಗೆ ಹೋಗ್ತಕ್ಕಂತ ಒಂದು ಸನ್ನಿವೇಶ ಇದೆ, ಕಲ್ಕತ್ತೆಗೆ ಹೋಗ್ತಾ ಇದ್ದಾರೆ ಅಂತ. ಇವರಿಗೆ ಒಂದು ಕ್ಷಣ ಕೂಡ ಗುರುಗಳನ್ನ ಬಿಟ್ಟಿರ್ಲಿಕ್ಕೆ ಮನ್ಸಿಲ್ಲ. ಪ್ರತಿದಿನ ಹೆಚ್ಚು ಸಮಯ ನಾನು ಅವರೊಂದಿಗೆ ಕಳಿಬೇಕು ಅನ್ನೋದು ಯೋಗಾನಂದರ ಆಸೆಯಾಗಿರುತ್ತೆ. ಆದ್ರೆ ಅವರು ಅಲ್ಲಿಗೆ ಹೋಗ್ಬೇಕಾದಂತಹ ಸಂದರ್ಭ ಇರುತ್ತೆ. ಅದರಿಂದ ಅವರು ಒಂದು ಅಂಚೆ ಕಾರ್ಡಿನ ಮೂಲಕ ವಿಷಯವನ್ನ ಕಳಿಸ್ಕೊಡ್ತಾರೆ. ನನಗೆ ಹೋಗ್ಬೇಕಾಗಿದೆ, ರೈಲ್ವೆ ಸ್ಟೇಷನ್ ನಲ್ಲಿ ನನ್ನನ್ನ 9 ಗಂಟೆಗೆ ಭೇಟಿ ಮಾಡಿ ಅಂತ ಒಂದು ಲೆಟರ್ ಇಬ್ಬರಿಗೂ ಕೂಡ ಕಳಿಸಿರ್ತಾರೆ. ಅದೇ ರೀತಿ ಇನ್ನೇನು ದಿಜೇನ್ ಬಾಬು ರೆಡಿಯಾಗಿ ಅಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ ಯುಕ್ತೇಶ್ವರರಿಗೆ ಅಲ್ಲಿ ಹೋಗಕ್ಕಿಂತ ಮುಂಚೆಗೆ ಇನ್ನೊಂದು ಮಾನಸಿಕ ಸಂದೇಶ ಬರುತ್ತೆ. ನಾನು 9 ಗಂಟೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅದರಿಂದ ಈ ವೇಳೆಗೆ ನೀನ್ ಬರೋದ್ ಬೇಡ ಅಂತ. ಆದ್ರೆ ದಿಜೇನ್ ಬಾಬು ಸಾಕ್ಷಿ ಕಾರ್ಡಲ್ಲಿ ಇದೆ ಅಲ್ವಾ, ನಿನ್ ಕಲ್ಪನೆನೋ ನಿನ್ ಇದು ಅಂತ ಹೇಳಿ ಅದನ್ನ ತಿರಸ್ಕರಿಸಿ ಅವರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಇವರು ಒಂದು ಕತ್ತಲಿನ ಕೋಣೆನಲ್ಲಿ ಕೂತಿರ್ತಾರೆ ಯೋಗಾನಂದರು. ಹಾಗೆ ಕಿಟಕಿ ಬಳಿ ಹೋಗಿ ಬೆಳಕನ್ನ ನೋಡೋಣ ಅಂತ ಹೋಗ್ತಾರೆ. ಆ ಕಿಟಕಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಂಬಿಗಳೇ ಮರೆಯಾಗ್ತಾ ಹೋಗುತ್ತೆ. ಆ ಕಂಬಿಗಳೆಲ್ಲ ಇಲ್ಲದ ಹಾಗೆ ಮರೆಯಾದಂತೆ ಆಗಿ ಅಲ್ಲಿ ಯುಕ್ತೇಶ್ವರರ ಆಕೃತಿ ನಿಧಾನವಾಗಿ ಅಲ್ಲಿ ಬಂದ ಹಾಗೆ ಆಗುತ್ತೆ. ಇವ್ರು ನೋಡ್ತಾರೆ, ಗುರುಗಳು ಅಂತ ಹೇಳಿ ಅವರ ಪಾದವನ್ನು ಸ್ಪರ್ಶ ಮಾಡಿದ್ರೆ ಹಿಂದೆ ಪರಿಚಯವಿದ್ದಂತ ಅದೇ ಪಾದರಕ್ಷೆಗಳು, ಆ ಕಾವಿ ಬಟ್ಟೆ ಉಡುಪು ಕೂಡ ಇವ್ರಿಗೆ ಮೃದುವಾಗಿ ಒಂದು ಸ್ಪರ್ಶವನ್ನ ಉಂಟು ಮಾಡುತ್ತೆ. ಇದೆಲ್ಲವನ್ನ ಇವರು ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಇದು ಪ್ರಥಮ ಅನುಭವ ಆಗಿರುತ್ತೆ ಅವರಿಗೆ. ಹೀಗೆ ಅವರಿಗೆ ಭೇಟಿ ಕೊಟ್ಟು ಅವ್ರಿಗೆ ಪ್ರದರ್ಶನ ಆಗ್ತಾ ಇರೋದು. ಅದರಿಂದ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ದೂರ ಮನಸ್ಪರ್ಶರದ ನನ್ನ ಸಂದೇಶವನ್ನ ನೀನು ಅರ್ಥ ಮಾಡ್ಕೊಂಡಲ್ಲ, ನನಗೆ ಸಂತೋಷ ಆಯ್ತು ಅಂತ ಹೇಳ್ತಾರೆ. ಇವರು ಆದ್ರೂ ಕೂಡ ಮೂಕವಾಗಿ ಅಲ್ಲಿ ದಿಟ್ಟಿಸ್ತಾ ಇರ್ತಾರೆ. ಹಾಗೆ ಯುಕ್ತೇಶ್ವರರು ಇವರ ಮೂಕತೆಯನ್ನ ನೋಡಿ, ನಾನ್ ಪ್ರೇತ ಅಲ್ಲ, ಹೆದರಬೇಡ ನೀನು, ನಾನು ಕೂಡ ರಕ್ತ ಮಾಂಸ ಕೂಡಿದ ಈ ನನ್ನ ದೇಹನೇ ಇಲ್ಲಿ, ಇದು ವಿರಳವಾಗಿ ಪ್ರಪಂಚದ ಕೆಲವಾರು ಜನರಿಗೆ ಇದರ ಅನುಭವ ಆಗುತ್ತೆ. ಭಗವಂತನಿಗೆ ನಿನಗೆ ಈ ದರ್ಶನವನ್ನ ಮಾಡ್ಬೇಕು ಅಂತ ಭಗವಂತನಿಂದ ಆಜ್ಞೆ ಆಗಿದ್ರಿಂದ ನಾನು ನಿನಗೆ ಈ ದರ್ಶನವನ್ನ ಕೊಡ್ತಾ ಇದ್ದೀನಿ. ರೈಲ್ವೆ ನಿಲ್ದಾಣದಲ್ಲಿ ನೀನು ಮತ್ತು ದಿಜೇನ್ ಇಬ್ರು ಕೂಡ ಕಾಣಿ, ನಾನು ಅಲ್ಲಿಗೆ ಕೂಡ ಇದೇ ವೇಷಭೂಷಣದಲ್ಲಿ ಬರ್ತೀನಿ ಅಂತ ಹೇಳಿ ತಬೆ ಹಸಿ ಅಂದ್ರೆ ಹಾಗಿದ್ದಲ್ಲಿ ನಾನ್ ಬರ್ಲಾ ಅಂತ ಆಶೀರ್ವಾದ ಪೂರ್ವಕವಾಗಿ ಹೇಳ್ತಾರೆ. ಹೋಗ್ಬೇಕಾದ್ರೆ ಕೂಡ ಅವರ ಶರೀರ ನಿಧಾನವಾಗಿ ಕರಗಿದ ಹಾಗೆ ಅಲ್ಲಿಂದ ಮರೆಯಾಗಿ ಹೋಗ್ತಾರೆ. ಆ ವೇಳೆಗೆ ದಿಜೇನ್ ಬಾಬು ರೈಲ್ವೆ ಸ್ಟೇಷನ್ಗೆ ಹೋಗಿ 9 ಗಂಟೆ ರೈಲು, 10 ಗಂಟೆ ರೈಲು ಎರಡನ್ನು ಗಮನಿಸಿ ಗುರುಗಳ ದರ್ಶನವನ್ನ ಕಾಣದೇನೆ ನಿರಾಶರಾಗಿ ವಾಪಸ್ ಬರ್ತಾರೆ. ಆಗ ಇಲ್ಲಿ ದಿಜೇನ್ ಬಾಬುಗೆ ಮತ್ತೆ ಇವರು ಬಲವಂತವಾಗಿ ಅವ್ರು ಬರ್ಲಿಕ್ಕೆ ಒಪ್ಪಲ್ಲ. ಆದ್ರೂ ಕೂಡ ಯೋಗಾನಂದ್ರು ಅವರನ್ನ ಬಲವಂತವಾಗಿ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಗುರುಗಳು ಭೇಟಿಯನ್ನ ನೀಡಿ, ನೀನು ಕೂಡ ನಾನು ಸಂದೇಶವನ್ನ ಕಳಿಸಿದೆ ಮಾನಸಿಕವಾಗಿ, ಆದ್ರೆ ನೀನು ಗುರುತಿಸದೆ ಹೋದೆ ಅನ್ನೋದನ್ನ ಹೇಳ್ತಾರೆ. ಇವ್ರಿಗೆ ದಿಜೇನ್ ಬಾಬುಗ್ ಸಿಟ್ಟಿರುತ್ತೆ, ನಾನು ಹೋಗಿ ವಾಪಸ್ ಬಂದು ಇದೆಲ್ಲ ಅಂತ. ಆದ್ರೆ ಯೋಗಾನಂದರ ಮೇಲೆ ಆ ಸಿಟ್ಟನ್ನ ತೋರಿಸ್ತಿರ್ತಾರೆ. ಆಗ ಯೋಗಾನಂದರ್ ಹೇಳ್ತಾರೆ, ನೀನು ಹೇಗೆ ಮನಸ್ಸಿನ ಕನ್ನಡಿಯ ಉದ್ವಿಗ್ನತೆಯಿಂದ ಚಂಚಲತೆ ಇದ್ರೆ ಅದಕ್ಕೆ ನಾನು ಹೊಣೆನಾ?
ಅಂದ್ರೆ ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತವಾಗಿ ಇದ್ದಾಗ ಮಾತ್ರ ನಾವು ಇಂತಹ ಒಂದು ಸಂದೇಶವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ. ಹೀಗೆ ನಮ್ಮೆಲ್ಲರ ಬದುಕಿಗೂ ಎಲ್ಲೋ ಅನ್ಸಿರುತ್ತೆ, ಅದನ್ನ ಗುರುತಿಸ್ತಕ್ಕಂಥ ಸೂಕ್ಷ್ಮತೆ ನಮ್ಗಿರಲ್ವೋ, ನಂಬಿಕೆ ಇರಲ್ವೋ, ಅದರಿಂದ ಇದನ್ನ ನಾವು ನೋಡ್ಬೇಕಾಗುತ್ತೆ. ಹೀಗೆ ಗುರುಗಳ ಶಕ್ತಿಯ ಬಗ್ಗೆ ದಿಜೇನ್ ಬಾಬುಗೆ ಇದ್ದಕ್ಕಿದ್ದಂತ ಹೆಚ್ಚು ಇನ್ನೂ ನಂಬಿಕೆ ಪ್ರೀತಿ ಉಂಟಾಗ್ತಾ ಹೋಗುತ್ತೆ. ನಾವು ಗಮನಿಸಿದೀವಿ, ಯೋಗಾನಂದರಿಗೆ ಯಾವಾಗ್ಲೂ ಅವ್ರಿಗೆ ತುಂಬಾ ಕಾತುರ, ತುಂಬಾ ಆಸೆ, ತೀವ್ರವಾದ ಬಯಕೆ. ನಾನ್ ಹಿಮಾಲಯಕ್ಕೆ ಹೋಗ್ಬೇಕು, ಕಾಶ್ಮೀರಕ್ಕೆ ಹೋಗ್ಬೇಕು, ಆ ಪ್ರಕೃತಿಯ ಸಾಧು ಸಂತರ ಸನ್ನಿಧಿಯಲ್ಲಿ ನಾನು ಆದಷ್ಟು ಭಗವಂತನನ್ನ ಬೇಗ ತಲುಪಬೇಕು ಅಂತ ಈಗ ತಂದೆಯನ್ನ ಕೇಳ್ತಾ ಇದ್ದಾರೆ. ನಾನು ಈಗ ಹೋಗ್ತಿದ್ದೀನಿ, ಒಂದ್ 6 ಜನಕ್ಕೆ ಟಿಕೆಟ್ ಹಾಗೂ ಹಣದ ವ್ಯವಸ್ಥೆಯನ್ನ ನೀನ್ ಮಾಡು ಅಂತ. ಅದಕ್ಕೆ ತಂದೆ ಕೂಡ ತಮಾಷೆ ಮಾಡ್ತಾರೆ, ಇದು ಎಷ್ಟನೇ ಸಲ ಪ್ರಯತ್ನ ನಿಂದು? ನೀನ್ ಮನಸ್ ಮಾಡಿದ್ರು ಗುರುಗಳ ಆಶೀರ್ವಾದ ಇಲ್ದಾನೆ ಆಗಲ್ಲ ಅಂತ. ಈಗ ಇವರ ಹಂಬಲ ಯುಕ್ತೇಶ್ವರ ಗುರುಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅನ್ನೋದು ಆಗಿರುತ್ತೆ. ಹಾಗೇನೆ ಆದ್ರೂ ತಂದೆ ಮಗನ ಮಾತಿಗೆ ಆಯ್ತು ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರೆ. ಆಗ ಇಲ್ಲಿ ಬಂದು ಗುರುಗಳ ಹತ್ರ ಅವರು ಹೇಳ್ತಾರೆ. ಆದ್ರೆ ಗುರುಗಳು ಅದಕ್ಕೆ ಯಾವ ಆಸಕ್ತಿಯನ್ನು ತೋರ್ಸಲ್ಲ. ಅವ್ರು ಬರಲ್ಲ ಅಂದಾಗ ಹೋಗ್ಲಿ, ನಾವುಗಳು ಸ್ನೇಹಿತರ ಜೊತೆ ಹೋಗ್ಬೇಕು ಅಂತ ಇವರು ತೀರ್ಮಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಇವ್ರ ಜೊತೆ ಒಬ್ರು ಸಹಾಯ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಇವರ ಮನೆಯಲ್ಲಿ ಹಿಂದೆ ಇದ್ದಂತಹ ಬಿಹಾರಿಯನ್ನ ಹೋಗಿ ಭೇಟಿ ಮಾಡಿ ಅವ್ನ್ ಕರೆದ್ರೆ ಖಂಡಿತ ಬರ್ತಾನೆ ಅನ್ನೋ ವಿಶ್ವಾಸ ಹಿಂದಿನಿಂದ ಇರುತ್ತೆ. ಅಲ್ಲಿ ಹೋಗಿ ಅವನಿಗೆ ಹೀಗೆ ಕಾಶ್ಮೀರಕ್ಕೆ ಹೋಗ್ತಿದೀವಿ ಬಾ ಅಂತ ಕರೆದ ತಕ್ಷಣ ಅವನು ಇದ್ದವನು ಹಿಂದ್ಗಡೆ ಬಾಗ್ಲಿಂದ ಗೊತ್ತಿಲ್ಲದ ಹಾಗೆ ಅದೃಶ್ಯ ಆಗಿ ಹೋಗ್ಬಿಡ್ತಾನೆ. ಆಗ ಇವ್ರಿಗೆ ನನ್ನ ಆಹ್ವಾನ ತೀರಾ ಬಲಾತ್ಕಾರವಾಗಿತ್ತ, ಅಥವಾ ಈ ಗುರುಗಳ ಕಾಣದ ಪ್ರಭಾವ ಏನಾದ್ರೂ ಇಲ್ಲಿ ಕೆಲಸ ಮಾಡ್ತಾ, ನಾನು ಇನ್ನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಚಿಕ್ಕಪ್ಪರ ಒಬ್ಬ ವಕೀಲರಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಕೋರ್ಟ್ ಅಲ್ಲೇ ಅವರನ್ನ ಭೇಟಿಯಾಗಿ ಅವರಿಂದ ಈ ಸಹಾಯವನ್ನ ಅವ್ರ ಹತ್ರ ಕೆಲಸ ಮಾಡ್ತಕ್ಕಂಥ ಸೇವಕನನ್ನ ಕರ್ಕೊಂಡು ನಾನು ಹೋಗ್ಬೇಕು ಅಂತ ಅಲ್ಲಿಗೆ ಹೋಗ್ತಾರೆ. ಗುರುವಿಗೆ ಚಿಕ್ಕಪ್ಪನಿಗೆ ತುಂಬಾ ಪ್ರೀತಿ, ಇವ್ರು ಹೇಳಿದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಅನ್ನ ಇದುವರೆಗೂ ಮಾಡ್ತಾ ಇರ್ತಾರೆ. ಇಲ್ಲಿ ಲೋಕೋಪಚಾರಿ ಎಲ್ಲ ವಿಷಯವನ್ನು ಮಾತಾಡಿದ ಮೇಲೆ ಇವರು ಹೇಗೆ ಚಿಕ್ಕಪ್ಪ ನಿಮ್ಮ ಲಾಲ್ದಾರಿಯನ್ನ ನನ್ನೊಡನೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ ಅಂದ ತಕ್ಷಣ ಚಿಕ್ಕಪ್ಪನ ವರ್ತನೆ ಹೇಗಿರುತ್ತೆ ಅಂದ್ರೆ, ಒಂದು ಭೂಕಂಪದ ಪ್ರಭಾವ ಆಯ್ತೇನೋ ಅನ್ನಾಗಿದ್ದು ಜೋರಾಗಿ ಮೇಲೆ ಕೆದ್ದು ಕೂರ್ತಾರೆ. ಅವ್ರು ಕೂತ ರಭಸಕ್ಕೆ ಕುರ್ಚಿ ತಲೆಕೆಳಕಾಗುತ್ತೆ, ಮೇಜಿನ ಮೇಲಿದ್ದ ಎಲ್ಲ ಕಾಗದ ವಸ್ತುಗಳೆಲ್ಲ ಕೆಳಗಡೆ ಬೀಳುತ್ತೆ. ಅವರು ಕೋಪದಿಂದ ಹೇಳ್ತಾರೆ, ಎಲ್ಲ ಸ್ವಾರ್ಥಿಯಾದ ಯುವಕನೇ, ಎಂತಹ ಅಸಂಬದ್ಧವಾದ ಯೋಚನೆ ನಿಂದು? ನಿನ್ನ ಸಂತೋಷ ವಿಹಾರಕ್ಕೆ ನನ್ನ ಸೇವಕನನ್ನ ನೀನ್ ಕರ್ಕೊಂಡು ಹೋದ್ರೆ ನನ್ನನ್ನು ನೋಡ್ಕೊಳ್ಳೋರು ಯಾರು? ಇವ್ರಿಗೆ ಆಶ್ಚರ್ಯ ಆಗ್ತಿದೆ, ಇದು ಚಿಕ್ಕಪ್ಪನೇನಾ? ಇದುವರೆಗೂ ನನ್ನೊಡನೆ ಇದ್ದ ಚಿಕ್ಕಪ್ಪನೇನಾ ಅಂತ ಹೇಳಿ ಅನ್ಕೊಂಡು ಇವರು ವಾಪಸ್ ಬರ್ತಾರೆ. ನಿರಾಶೆಯಿಂದ ಬಂದು ಅಲ್ಲಿ ಗುರುಗಳು ಯುಕ್ತೇಶ್ವರರು ಇವರನ್ನ ಸ್ವಾಗತಿಸಿ, ನೀನ್ ಸ್ವಲ್ಪ ಹೊತ್ತು ನನ್ನ ಹತ್ರ ಜೊತೆಲೇ ಇರ್ತೀಯ ಅಂತ ಕೇಳ್ತಾರೆ. ಈಗ ಗುರುಗಳೇ, ನಿಮ್ಮ ಆಶೀರ್ವಾದ ಇಲ್ದನೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ನನಗೂ ಮನಸ್ಸಿಲ್ಲ ಬಿಡಿ ಅಂತ ಹೇಳ್ತಾರೆ. ಹಾಗೆ ಹೇಳಿ ಕೂತಿದಾರಷ್ಟೇ, ಇದ್ದಕ್ಕಿದ್ದ ಹಾಗೆ ಇವರ ಶರೀರದಲ್ಲಿ ವಿಚಿತ್ರವಾದ ಅನುಭವಗಳು ಆಗ್ಲಿಕ್ಕೆ ಪ್ರಾರಂಭಿಸುತ್ತೆ. ವಾಮಿಟ್ ಸೆನ್ಸೇಷನ್ ಪ್ರಾರಂಭವಾಗುತ್ತೆ. ಶರೀರವನ್ನ ಯಾರೋ ಚಾಕು ಚೂರಿಯನ್ನು ಹಾಕಿ ಹಿರಿತಾ ಇದ್ದಾರೆ ಅನ್ನೋ ಒಂದು ನೋವು ಅವರಲ್ಲಿ ಕಾಣ್ತಾ ಹೋಗುತ್ತೆ. ಆ ಕಾಲದಲ್ಲಿ ಏಷಿಯಾಟಿಕ್ ಕಾಲರ ಅಂದ್ರೆ ಒಂದು ಮಾರಣಾಂತಿಕ ಕಾಯಿಲೆ ಹಾಗೂ ತೀವ್ರ ನೋವಿನಿಂದ ಕೂಡಿದಂತ ಕಾಯಿಲೆ ಆಗಿರುತ್ತೆ. ಆ ಎಲ್ಲ ಲಕ್ಷಣಗಳು ನನ್ನಲ್ಲಿ ಕಾಣಿಸ್ತಾ ಇದ್ದಾವೆ ಅಂತ ಇವರಿಗೆ ಅನ್ನಿಸ್ತಾ ಹೋಗುತ್ತೆ. ಆಗ ತಕ್ಷಣ ಹೆಂಗೆ ಅಂದ್ರೆ, ಕೆಲವೇ ನಿಮಿಷದಲ್ಲಿ ಇವರ ಶರೀರ ಫುಲ್ ಜರ್ಜರಿತ ಆಗಿ ಅವರು ಗುರುಗಳ ಹತ್ರ ಕುಸ್ತು ಬಿದ್ದು ತೆವಳ್ಕೊಂಡು ಹೋಗೋ ಮಟ್ಟಕ್ಕಾಗುತ್ತೆ. ಅಲ್ಲಿ ಹೋಗಿ ಹೇಳ್ತಾರೆ, ಗುರುಗಳೇ, ನನ್ನ ಪ್ರಾಣವನ್ನ ನಿಮಗ್ ಒಪ್ಸಿದೀನಿ ನಾನು ಅಂತ ಹೇಳ್ತಾರೆ. ಆಗ ಅವರು ಯೋಗಾನಂದರ ತಲೆಯನ್ನ ತಮ್ಮ ತೊಡೆಯ ಮೇಲೆ ಇಟ್ಕೊಂಡು ನಿಧಾನವಾಗಿ ತೊಟ್ತಾ ಅವರು ಹೇಳ್ತಾರೆ, ಮುಕುಂದ, ನೀನ್ ಈಗ ಏನಾದರೂ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆಯನ್ನ ಮಾಡು. ನೋಡಿ, ಈಗ ಕೆಲವೊಂದು ಅವಕಾಶ ನಮ್ಮ ಕೈಯಿಂದ ತಪ್ಪಿ ಹೋಯ್ತು ಅಂದಾಗ ನಾವು ತುಂಬಾ ನಿರಾಶರಾಗಿ ದೇವರನ್ನ ಶಪ್ಸೋದು ಇದನ್ನೆಲ್ಲ ಮಾಡ್ತೀವಿ. ಪ್ರತಿಯೊಂದು ವ್ಯವಸ್ಥೆ ಕಾರಣದ ಹಿಂದೆ ಕೂಡ ಇಂಥ ಒಳ್ಳೆಯ ಉದ್ದೇಶ ದೇವರಿಂದ ನಿರ್ಮಾಣ ಆಗಿರುತ್ತೆ. ಅದನ್ನ ಗುರುತಿಸುವ ಮಟ್ಟದ ಸೂಕ್ಷ್ಮತೆ, ನಂಬಿಕೆ ನಮಗೂ ಕೂಡ ಬೇಕು. ಸಾಮಾನ್ಯ ಎಲ್ರಿಗೂ ಇದಾಗಿರುತ್ತೆ. ಒಮ್ಮೆ ನೀವು ಪುನರಾವಲೋಕನ ನಿಮ್ಮ ಬದುಕನ್ನ ಮಾಡ್ಕೊಂಡ್ರೆ
ಹಾಗೆ ಇಲ್ಲಿ ಇವರಿಗೆ ಅರ್ಥ ಆಗುತ್ತೆ ಗುರುಗಳು ಯಾಕಾಗಿ ನನ್ನ ಈ ಪ್ರಯಾಣವನ್ನ ರದ್ದು ಮಾಡಿದ್ರು ಅನ್ನೋದು. ಹಾಗೆ ಇಲ್ಲಿ ಒಬ್ಬ ವೈದ್ಯರನ್ನ ಕರೆತರ್ಲಿಕ್ಕೆ ಹೇಳ್ತಾರೆ ಯೋಗಾನಂದರು. ವೈದ್ಯರು ಬೇಡ, ನಂಗೆ ವೈದ್ಯರಲ್ಲಿ ನಂಬಿಕೆ ಇಲ್ಲ, ನೀವು ನನ್ನ ಕಾಯಿಲೆಯನ್ನ ಗುಣಪಡಿಸಿ, ನಿಮ್ಮಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ. ಏನು ಆಗಲ್ಲ, ವ್ಯತ್ಯಾಸ ಏನಾಗಲ್ಲ, ವೈದ್ಯರ ಪಾಡಿಗೆ ವೈದ್ಯರು ಬರ್ಲಿ ಬಿಡು ಅಂತ ಹೇಳ್ತಾರೆ. ವೈದ್ಯರು ಬಂದು ಈ ರಕ್ತ ಮತ್ತು ಇದರ ಮಾದರಿಯನ್ನ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ತಾರೆ ಅದನ್ನು. ಇದು ಏಷಿಯಾಟಿಕ್ ಕಾಲರ ಕಾಯಿಲೆನೆ. ನಿಜವಾಗಿ ಏಷಿಯಾಟಿಕ್ ಕಾಯಿಲೆ ಬಂದ್ರೆ ಮನುಷ್ಯ ಇಷ್ಟೊತ್ತಿಗೆ ಅಪಾಯದ ಅಂಚಿಗೆ ಹೋಗ್ತಾ ಇದ್ದ. ಆದ್ರೆ ನಿನಗೆ ಅಂತ ಒಬ್ಬ ಶ್ರೇಷ್ಠ ಗುರುವಿನ ಸಂಪರ್ಕದಲ್ಲಿದೀಯಾ, ಈ ಗುರು ಮಾತ್ರ ನಿನ್ನ ಕಾಯಿಲೆಯನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೋಗ್ತಾರೆ. ಇವರು ನಿಧಾನವಾಗಿ ಆ ಕಾಯಿಲೆಯ ತೀವ್ರತೆಯಿಂದ ನಿಧಾನವಾಗಿ ಇದ್ ಮಾಡ್ತಾ ಬರ್ತಾರೆ. ಆಗ ಅವ್ರಿಗೆ ಅರಿವಾಗ್ತಾ ಹೋಗುತ್ತೆ, ಗುರುಗಳೇ ನಾನು 12ನೇ ವಯಸ್ಸಿನಿಂದಲೂ ಹಿಮಾಲಯವನ್ನ ನಾನು ಸೇರ್ಬೇಕು ಅಂತ ಅನೇಕ ನಿಷ್ಫಲ ಪ್ರಯತ್ನವನ್ನ ನಡೆಸಿದ್ದೀನಿ. ಕೊನೆಗೆ ನಿಮ್ಮ ಆಶೀರ್ವಾದ ಇಲ್ದನೆ ಆ ಪಾರ್ವತಿ ದೇವಿ ನನ್ನನ್ನ ಕರೆಸಿಕೊಳ್ಳಲಾಲ್ವ ಎಂಬ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಆದ್ರೆ ನಿಮ್ಮ ಜೊತೆ ನಿಮ್ಮ ಆಶೀರ್ವಾದದೊಂದಿಗೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪಾರ್ವತಿ ಅಂದ್ರೆ ಪರ್ವತಕ್ಕೆ ಸಂಬಂಧಪಟ್ಟವಳು. ನಾವೆಲ್ಲರೂ ಪುರಾಣದಲ್ಲಿ ಕೇಳಿರುವ ರೀತಿ ಪಾರ್ವತಿ ಪರ್ವತರಾಜನ ಮಗಳು. ಅಂದ್ರೆ ಪರ್ವತರಾಜ ಅಂದ್ರೆ ಹಿಮಾಲಯ, ಅಂದ್ರೆ ಹಿಮಕ್ಕೆ ನೆಲೆಯಾದಂತ ಟಿಬೇಟಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಶಿಖರ ಅವನ ಮನೆಯಾಗಿರುತ್ತೆ. ಈ ಪಾರ್ವತಿಯನ್ನ ಕಾಳಿ, ದುರ್ಗಾ, ಉಮಾ ಅನೇಕ ವಿವಿಧ ಸ್ವರೂಪಗಳಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಈ ಕಾಶ್ಮೀರದಲ್ಲಿ ನಾವು ಒಬ್ಬ ಲಲ್ಲ ಯೋಗೇಶ್ವರಿ ಎಂಬ ಸಂತೆಯನ್ನು ಕೂಡ ನೋಡ್ತೀವಿ. ಅವಳ ಬದುಕು, ಅವಳ ಸಾಹಿತ್ಯ ಎಲ್ಲವೂ ಕೂಡ ಅಕ್ಕಮಹಾದೇವಿಗೆ ಹತ್ತಿರವಾಗಿ ಇರುತ್ತೆ. ಅಕ್ಕಮಹಾದೇವಿಯ ಪ್ರಭಾವದಿಂದ ಅಕ್ಕಮಹಾದೇವಿ ವಚನಗಳನ್ನ ರಚಿಸಿದ್ರೆ ಇವರು ಚೌಪದಿಗಳನ್ನ ರಚಿಸ್ತಾರೆ. ನಾವು ಸಾಹಿತ್ಯದಲ್ಲಿ ಈ ಲಲ್ಲೇಶ್ವರಿಯ ಈ ಚೌಪದಿಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಇವಳು ಕೂಡ ಹೇಗೆ ಅವಳ ಹಾಗೆ ಬರೀ ಕೂದಲಿಂದ ಮೈಯನ್ನ ಮುಚ್ಚಿ ಅಕ್ಕ ಮಹಾದೇವಿ ಹೇಗೆ ಪ್ರಯಾಣವನ್ನ ಬೆಳೆಸಿದ್ಲೋ ಹಾಗೆ ಇವಳು ಕೂಡ ದಿಗಂಬರೆಯಾಗಿ ಇರ್ತಾಳೆ. ಅದನ್ನ ಯಾರೋ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಆಗಿದ್ದೀರಿ ಎಂದಾಗ, ನನ್ನ ಸುತ್ತ ಯಾರು ಗಂಡಸಿಲ್ವಲ್ಲ, ಅಂದ್ರೆ ದೈವಿ ಸಾಕ್ಷಾತ್ಕಾರವನ್ನು ಪಡೆಯದ ಯಾರೂ ಕೂಡ ಗಂಡಸರಲ್ಲ, ಎಲ್ಲರೂ ಹೆಂಗಸರೇ ಅನ್ನೋ ನಂಬಿಕೆ ಅವಳದಾಗಿರುತ್ತೆ. ಹಾಗೆ ಅವಳು ಒಂದು ಚೌಪದಿಯನ್ನ ಇಲ್ಲಿ ಉದಾಹರಣೆಯಾಗಿ ಹೇಳ್ತಾರೆ. ಯಾವ ದುಃಖದ ಆಮ್ಲವನ್ನು ನಾನು ಕುಡಿದಿರುವೆ, ಹುಟ್ಟು ಸಾವಿನ ಚಕ್ರ ಗತಿಯಾದ ಅಪಾರ, ಆದರೆ ಆಗೋ ನನ್ನ ಬಟ್ಟಲಲ್ಲಿ ಅಮೃತವಲ್ಲದೆ ಬೇರೇನೂ ಇಲ್ಲ, ಉಸಿರಾಟದ ಚಳಕದಲ್ಲಿ ಘಟಘಟನೆ ಬರಿಗೈವೆನದನು ಅಂತ ಇಂಥ ವಚನಗಳನ್ನ ತುಂಬಾ ಬರೀತಾಳೆ. ಇದಕ್ಕೆ ಸಾಕ್ಷಿ ಇದೆ. ಇವಳವು ಸಾವಿರಾರು ಚೌಪದಿಗಳನ್ನ ನಾವು ಸಾಹಿತ್ಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗೆ ಈ ನಶ್ವರವಾದ ಸಾವಿಗೆ ಗುರಿಯಾಗದೆ ಈ ಸಂತಳು ಅಗ್ನಿಯಲ್ಲಿ ದೇಹವನ್ನ ವಿಲೀನಗೊಳಿಸ್ತಾಳೆ. ಅಗ್ನಿಯಲ್ಲಿ ಅವಳು ಸುಟ್ಟೋಗ್ದನೆ ಜನರ ಮುಂದೆ ಕಾಣಿಸ್ಕೊಳ್ತಾಳೆ. ಅವಳು ಬಂದಾಗ ಮೈತುಂಬ ವಸ್ತ್ರವನ್ನ ಧರಿಸಿ ಪಿತಾಂಬರದ ದೇಹವನ್ನ ಶೃಂಗರಿಸ್ಕೊಂಡು ಜೀವಂತವಾಗಿ ಬಂದಿರ್ತಾಳೆ. ಇಂಥವ್ರೆಲ್ಲ ನಮ್ಮ ಮುಂದೆ ವಚನಕಾರರಿರ್ಬೋದು, ಇವರೆಲ್ಲ ಒಂದು ಪವಾಡ ಪುರುಷರಾಗಿದ್ದಾರೆ. ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ಯೋಗಾನಂದರು ಯುಕ್ತೇಶ್ವರರ ಹಂಬಲವನ್ನ ಇಬ್ರು ಕೂಡ ಪರಸ್ಪರ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಮುಕುಂದ ನಿನಗ್ ಸ್ವಲ್ಪ ಶಕ್ತಿ ಬಂದಿದೆ, ಗುಣವಾಗಿದೆಯಾ ಅನ್ಸುತ್ತೆ, ನಾನು ನಿಮ್ ಜೊತೆ ಕಾಶ್ಮೀರಕ್ಕೆ ಬರ್ತೇನೆ, ಹೋಗ್ ಬರೋಣ ಅನ್ನೋದನ್ನ ಹೇಳ್ತಾರೆ. ಆಗ ಅದಕ್ಕೆ ಕೈಗೆ ಒಂದು ಸ್ವರ್ಗನೇ ಕೈ ಸಿಕ್ತೀನೋ ಅಂತ ಒಂದು ಅಷ್ಟು ಸಂತೋಷ. ಏಕೆ ಅಂದ್ರೆ ಮುಕುಂದನ ಹಂಬಲ ಆಗ್ನಿಂದಲೂ ಕೂಡ ಅಲ್ಲಿ ಹೋಗ್ಬೇಕು, ಆ ಪ್ರಕೃತಿಯ ಜೊತೆಗೆ ಅವ್ರಿಗೆ ಬೇಗ ದೈವಿ ಸಾಕ್ಷಾತ್ಕಾರ ಬೇಕು, ಅಂತಹ ಸಂತರಲ್ಲಿ ಇದ್ದಾರೆ, ಅವರನ್ನ ಭೇಟಿ ಮಾಡ್ಬೇಕು ಅನ್ನೋದಾಗಿರುತ್ತೆ. ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು ಆ ಹಿಮಾಲಯ ಪರ್ವತಗಳ ಸಿಂಹಾಸನದ ಮೇಲೆ ಮೊದಲು ಶಿಮ್ಲಾಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಸ್ಟ್ರಾಬೆರಿ ಹಣ್ಣನ್ನ ಮಾರ್ತಾ ಇರ್ತಾರೆ. ಯೋಗಾನಂದ್ರು ಹೇಳ್ತಾರೆ ಅದಕ್ಕೆ, ನಂಗದು ಇಷ್ಟ ಇಲ್ಲ ಗುರುಗಳೇ, ಏನ್ ಹುಳಿ ಹುಳಿ ಇದೆ ಇದು ಅಂತ. ಅದಕ್ಕೆ ಹೇಳ್ತಾರೆ, ಇನ್ ಮುಂದೆ ನೀನು ಅಮೆರಿಕದಲ್ಲಿ ಹೋಗ್ತೀಯಲ್ಲ, ಆಗ ಇದನ್ನು ಬೇರೆ ರೀತಿ ಹಾಲಿನ ಕೆನೆ ಸಕ್ಕರೆ ಹಾಕಿ ತಯಾರಿಸ್ತಾರೆ, ಅವಾಗ ನಿಂಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಎಂತ ಅದ್ಭುತ ಆತ್ಮೀಯರೇ ಇದು. ಮುಂದೆ ನಿನ್ನ ಬದುಕಿನಲ್ಲಿ ಇಂಥ ಆಹಾರ ಬರುತ್ತೆ, ನಿನಗೆ ಇಷ್ಟ ಆಗುತ್ತೆ ಅನ್ನೋದು ಗುರುಗಳಿಗೆ ಗೊತ್ತಾಗ್ತಾ ಇತ್ತು. ಅದನ್ನ ಯೋಗಾನಂದರು ಸ್ಮರಿಸ್ತಾರೆ. ಮುಂದೆ ಅವರು ಅಮೆರಿಕಕ್ಕೆ ಹೋದಂತ ಸಂದರ್ಭದಲ್ಲಿ ಶ್ರೀಮತಿ ಅಲಿಸ್ ಟಿ ಹ್ಯಾಸೆ ಎಂಬಾಕೆ ಮನೆಯಲ್ಲಿ ಭೋಜನದ ಅತಿಥಿಯಾಗಿದ್ದಾಗ ಅಲ್ಲಿ ಇದನ್ನ ಸಿದ್ಧ ಮಾಡ್ಕೊಟ್ಟಾಗ, ಅಪ್ಪ ಸ್ಟ್ರಾಬೆರಿಗಳು ಎಷ್ಟು ರುಚಿಯಾಗಿವೆ,
ಅಂತ ಉದ್ಗರಿಸ್ತಾರೆ. ಹಾಗೆ ಈ ಭವಿಷ್ಯವನ್ನ ಅವರು ಸ್ಮರಿಸ್ತಾ ಗುರುಗಳ ಭಗವಂತನೊಡನೆ ಶ್ರುತಿ ಹೊಡಿದಂತ ಅವರ ಮನಸ್ಸು ಎಷ್ಟು ಹಿಂದೆನೆ ಇದನ್ನೆಲ್ಲ ಕಂಡುಕೊಂಡಿತ್ತು ನೋಡಿ. ದೇವರಿಗೆ ಆಗಿರ್ಬಹುದು, ಇವರು ಇಂತಹ ಸಾಧು ಸಂತರಿಗೆ ಬದುಕಿನ ಭವಿಷ್ಯ, ಭೂತ, ವರ್ತಮಾನ ಎಲ್ಲವೂ ಕೂಡ ಅವರ ಕಣ್ಮುಂದೆ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇಲ್ಲಿ ಇವ್ರ ಜೊತೆ ಒಬ್ಬ ಔಡ್ಡಿ ಅನ್ನೋ ಸ್ನೇಹಿತ ಕೂಡ ಹೋಗಿರ್ತಾನೆ. ಅವನ್ ಬಂದು ಇಲ್ಲಿ ಹೊಗಳ್ತಾ ಇದ್ದಾನೆ, ಗುರುಗಳೇ ಎಂತ ಅಪೂರ್ವವಾದ ಅವಕಾಶವನ್ನು ಒದಗಿಸಿದ್ರಿ, ಇಂಥ ಪ್ರಕೃತಿಯನ್ನು ಸವಿಲಿಕ್ಕೆ, ಇಂಥ ದೈವಿ ಸಾಕ್ಷಾತ್ಕಾರವಾದ ನೆಲೆಗೆ ನಾವೆಲ್ಲರೂ ಬರ್ಲಿಕ್ಕೆ ಅನ್ನೋದನ್ನ ಹೇಳ್ತಾರೆ. ಇವ್ರಿಗೆ ಮನಸ್ಸಿನಲ್ಲೇ ಆನಂದ ಆಗ್ತಿದೆ ಯೋಗಾನಂದರಿಗೆ. ಏಕೆ, ಈ ಪ್ರಯಾಣದ ಕರ್ತೃ ನಾನು, ನನ್ನ ಆಸೆ, ನಾನೆಲ್ಲ ಪ್ರಯತ್ನ ಪಟ್ಟು ಇಲ್ಲಿ ಬಂದಿದ್ದೀನಿ ಅಂತ ಮನಸ್ಸಿನಲ್ಲೇ ಒಂದು ಸಣ್ಣ ಹೆಮ್ಮೆ ಬರುತ್ತೆ ಅಷ್ಟೇ. ತಕ್ಷಣ ಯುಕ್ತೇಶ್ವರರು ಹೇಳ್ತಾರೆ, ನೀನ್ ಜಂಬ ಪಟ್ಕೋಬೇಡ, ಅವನು ಒಂದ್ ಸಿಗರೇಟ್ ಪಡೆಯೋದಕ್ಕಾಗಿ ನಮ್ಮನ್ನ ಬಹಳ ಹೊತ್ತು ಬಿಟ್ಟು ಹೋಗ್ತಕ್ಕಂತ ಅವಕಾಶ ದೊರೆತಾಗ ಅವನು ಇದಕ್ಕಿಂತ ಹೆಚ್ಚು ಆನಂದವನ್ನ ಅಲ್ಲಿ ಪಡಿತಾನೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಸ್ವಲ್ಪ ಬಿಡು ಸಿಕ್ಕಿದಾಗ ಔಡ್ಡಿ ಹೋಗಿ ಅಲ್ಲಿ ಸಿಗರೇಟ್ ಅನ್ನ ಸೇರ್ತಕ್ಕಂಥ ದೃಶ್ಯವನ್ನು ಕೂಡ ತೋರಿಸ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಯುಕ್ತೇಶ್ವರರು ಅವರ ಮನಸ್ಸನ್ನ, ಅವರ ಹವ್ಯಾಸಗಳನ್ನ, ಅವರ ದುಶ್ಚಟಗಳಿಗೆಲ್ಲವೂ ಕೂಡ ಅವರ ಕಣ್ಮುಂದೆ ಬರ್ತಿತ್ತು ಅನ್ನೋಕ್ಕೆ ಇದು ಸಾಕ್ಷಿಯಾಗಿದೆ. ಹಾಗೇನೆ ಅವರು ಶ್ರೀನಗರದ ಆ ಮಹೋನ್ನತ ದೇವಾಲಯ ಇವೆಲ್ಲ ಒಂದು ಸುಂದರ ದೃಶ್ಯವನ್ನು ತುಂಬಾ ಸಂತೋಷದಿಂದ ಗುರುಗಳೊಂದಿಗೆ ಅದನ್ನ ಸಾಕ್ಷೀಕರಿಸಿಕೊಳ್ಳುತ್ತಾ ನೋಡ್ತಾ ಹೋಗ್ತಾರೆ. ಹಾಗೆ ಆ ಕುದುರೆಯ ವೇಗ ವ್ಯಾಮೋಹದ ಅಗ್ನಿ ಜ್ವಾಲೆ ಜಲಿಸ್ತಾ ಇರುತ್ತೆ. ನಾವು ಹೇಗೆ ಕಡಿದಾದ ಜಾಗದಲ್ಲಿ ಮಾಡಿದ್ವು ಅಂತ ಹೇಳಿ ಇಲ್ಲಿ ತುಂಬಾ ವಿವರವಾಗಿ ಆ ಸುಂದರ ದೃಶ್ಯ, ಪ್ರಯಾಣದ ಅನುಭವಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಆ ಹಿಮಾಲಯದ ಹರ ನನ್ನ ಕಣ್ಣುಗಳು ಹಿಗ್ಗಿನಿಂದ ಸವಿತಾ ಇದ್ದು, ಮತ್ತು ಅಲ್ಲಿ ಆ ಶಾಲಿಮಾರ್ ಮತ್ತು ನಿಷಾದ್ ಭಾಗಗಳಿದ್ದ ಜಹಾಂಗೀರ್ ಚಕ್ರವರ್ತಿಯ ಸುಪ್ರಸಿದ್ಧ ವಿಹಾರೋದ್ಯಾನದ ಕಡೆಗೂ ಕೂಡ ನಾವು ಹೋದೋ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಇವರೊಂದು ಕಲ್ಪನೆ, ನಂಬಿಕೆಯಲ್ಲಿ ಹೋಗಿರ್ತಾರೆ, ಕಾಶ್ಮೀರದಲ್ಲಿ ದ್ರಾಕ್ಷಿಗಳು ತುಂಬಾ ಸಿಗುತ್ತೆ, ಸ್ವಾದಿಷ್ಟಪೂರ್ಣವಾದಂತಹ ಅದನ್ನ ಸವಿಬಹುದು ಅಂತ. ಆದ್ರೆ ಅವಲ್ಲಿ ಆ ಸಮಯದಲ್ಲಿ ಅಲ್ಲಿ ಅವು ಸಿಗಲ್ಲ. ಹಾಗೆ ಅಲ್ಲೆಲ್ಲೂ ಸಮೀಪದಲ್ಲಿ ಅದು ಸಿಗುತ್ತೆ. ಅದಕ್ಕೆ ಇವರು ಅದನ್ನ ಬೇರೆ ರೀತಿ ಹೇಳ್ತಾರೆ, ಓಹೋ ದ್ರಾಕ್ಷಿಗಳನ್ನು ತಿಂದು ನನಗೆ ಕಟ್ಟರೆ ಆಗ್ಬಿಟ್ಟಿದೆ, ನಾನು ನಡಿಲಾರೆ ಅಂತ. ಅಂದ್ರೆ ನನ್ನೊಳಗಡೆನೆ ಶರಾಯಿ ತರ ಆಟ ಆಡಿಸ್ತಾ ಇದ್ದಾವೆ ಅಂತ ಇವರು ಹೇಳ್ತಾರೆ. ಅಂದ್ರೆ ಅಲ್ಲಿ ರಬ್ರಿ ಎಂಬ ಒಂದು ತಿಂಡಿಯನ್ನ ಇಂಗಿಸಿದ ಹಾಲಿನಿಂದ ತಯಾರಿಸ್ತಕ್ಕಂತ ಪೂರ್ಣ ಪಿಸ್ತಗಳನ್ನ ಹಾಕಿ ಪರಿಮಳದ ಐಸ್ ಕ್ರೀಮ್ ನಿಂದಲೇ ಇವರು ಆ ದ್ರಾಕ್ಷಿ ಸಿಗದೆ ಇದ್ದಾಗ ಅದಕ್ಕೆ ತೃಪ್ತಿಯನ್ನ ಪಟ್ಕೋಬೇಕಾಗುತ್ತೆ ಅವರು. ಹೀಗೆ ಇವರು ಹಲವಾರು ದೇಶಗಳನ್ನ ಸಂಚರಿಸಿ ಕಾಶ್ಮೀರ ಹೇಗೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸ್ಥಳ, ಕಾಶ್ಮೀರ ಪ್ರಕೃತಿಗೆ ಒಂದು ಸ್ವರ್ಗ ಅಂತ ಕೂಡ ನಾವಿವತ್ತು ಕೂಡ ಭಾವಿಸ್ತೀವಿ. ಅಂತ ಕಾಶ್ಮೀರ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸ್ಥಳ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಇವ್ರು ಕಣ್ಣಾರೆ ನೋಡಿದಾಗ ಇವರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಸಂಗತಿಗಳು, ಅನುಭವಗಳೊಂದಿಗೆ ಅವರು ಅದನ್ನೆಲ್ಲ ಸವಿತಾ ಗುರುಗಳೊಂದಿಗೆ, ಗುರುಗಳ ಮಾರ್ಗದರ್ಶನದಲ್ಲಿ ದೈವಿ ಸಾಕ್ಷಾತ್ಕಾರದ ಮುಂದಿನ ಹೆಜ್ಜೆಗಳ ಚರ್ಚೆಯನ್ನ ಮಾಡ್ತಾ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ವಾರಗಳನ್ನ ಅವರು ಕಳೀತಾರೆ. ಈಗ ಅವರು ಈಗ ಹೊರಡ್ಲೇಬೇಕು, ಯಾಕೆಂದ್ರೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಕಾಲೇಜಿಗೆ ಬರ್ಬೇಕು. ಅದರಿಂದ ಇವರು ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕನಾಯ್ ಮತ್ತು ಔಡ್ಡಿ ಅನ್ನೋ ಸ್ನೇಹಿತರು ಮಾತ್ರ ಗುರುಗಳ ಜೊತೆ ಉಳಿಯಂತ ವ್ಯವಸ್ಥೆ ತೀರ್ಮಾನ ಆಗುತ್ತೆ. ಇವ್ರು ಹೊರಡ್ಬೇಕಾದ್ರೆ ಗುರುಗಳು ಹೇಳ್ತಾರೆ, ಯಾಕೋ ಸ್ವಲ್ಪ ನನ್ನ ಒಡಲು ಅಂದ್ರೆ ಹೊಟ್ಟೆ ದುಃಖಕ್ಕೆ ಗುರಿಯಾಗ್ತದೆ ಎಂಬ ಸೂಚನೆಯನ್ನ ಅವ್ರು ಹೇಳ್ತಾರೆ. ಇವ್ರಿಗೆ ಆತಂಕ, ಗುರುಗಳು ಇಷ್ಟು ಆರೋಗ್ಯವಾಗಿದ್ದಾರೆ, ಯಾಕೆ ಗುರುಗಳೇ ನೀವೀಗ ಹೇಳ್ತೀರಾ ಅಂತ. ಅದಕ್ಕೆ ಯುಕ್ತೇಶ್ವರ ಹೇಳ್ತಾರೆ, ನಾನು ಈ ಭೂಮಿನೇ ಬಿಟ್ಟು ಹೋಗ್ಬೇಕಾದಂತ ಸಂಭವ ಉಂಟು ಅಂತ. ಅಂದ್ರೆ ಈ ಶರೀರವನ್ನ ತ್ಯಜಿಸ್ತಕ್ಕಂತ ಸನ್ನಿವೇಶ ಬಂದ್ರೂ ಬರ್ಬೋದು ಅನ್ನೋದನ್ನ ಹೇಳ್ತಾರೆ. ಇವ್ರಿಗೆ ಅದನ್ನ ಸ್ವೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ನೀವ್ ನನಗೆ ಮಾತು ಕೊಡಿ, ಈಗ್ಲೇ ನಾನ್ ತ್ಯಜಿಸಲ್ಲ ಈ ಶರೀರವನ್ನ ಅನ್ನೋದನ್ನ ಭರವಸೆಯನ್ನ ಕೊಡಿ ಗುರುಗಳೇ, ದಯಮಾಡಿ ನೀವಿಲ್ದೆ ನನಗೆ ಈ ಬದುಕನ್ನ, ಈ ಆಧ್ಯಾತ್ಮಿಕತೆಯ ದೈವಿ ಸಾಕ್ಷಾತ್ಕಾರನ ನಿರ್ವಹಣೆ ಮಾಡ್ಲಿಕ್ಕೆ ನಾನ್ ಸಿದ್ಧನಿಲ್ಲ ಅಂತ ಅಂಗಲಾಚಿ ಬೇಡ್ತಾ ಅವ್ರ ಪಾದದ ಅಡಿ ಹೋಗಿ ಕುಸ್ತು ಬಿದ್ಬಿಡ್ತಾರೆ. ಆಗ ಯುಕ್ತೇಶ್ವರರು ಮೌನವಾಗಿ ಇರ್ತಾರೆ. ಹಾಗೆ ಒಂದು ಸಣ್ಣ ಮುಗುಳ್ನಗೆಯನ್ನ ನಗ್ತಾರೆ. ಆಗ ಅವ್ರಿಗೆ ಒಂದು ಸಣ್ಣ ಭರವಸೆ ಬರುತ್ತೆ. ಇವರು ವಾಪಸ್ ಶ್ರೀರಾಮ್ಪುರಕ್ಕೆ ಬರ್ತಾರೆ. ಅವರು ಕಾಶ್ಮೀರದಲ್ಲೇ ಉಳಿದಿದ್ದಾರೆ.
ಒಂದ್ ಸ್ವಲ್ಪ ದಿನ ತಕ್ಷಣ ಒಂದು ಅಲ್ಲಿಂದ ಟೆಲಿಗ್ರಾಮ್ ತಂತಿ ಬರುತ್ತೆ. ಬಂದಾಗ ಗುರುಗಳಿಗೆ ಆಪತ್ತಿನ ಕಾಯಿಲೆ ಅಂತ ಬಂದಿರುತ್ತೆ. ತಕ್ಷಣ ಇವ್ರು ಕೂಡ ಟೆಲಿಗ್ರಾಮ್ ಕಳಿಸ್ತಾರೆ. ಪೂಜ್ಯರೇ, ನಾನ್ ಬಿಟ್ಟು ಹೋಗ್ಬಾರ್ದು ಅಂತ ನಾನ್ ನಿಮ್ಮನ್ ಭಾಷೆ ಕೇಳಿದ್ದೆ ತಾನೆ. ನಿಮ್ಮ ದೇಹವನ್ನ ನೀವು ರಕ್ಷಿಸ್ಕೊಳ್ಳಿ, ಇಲ್ಲಾಂದ್ರೆ ನಾನು ಸಾಯ್ತೀನಿ ಬಿಡಿ ಅಂತ ಹೇಳ್ತಾರೆ. ಆಗ ಆ ಕಡೆಯಿಂದ ಇನ್ನೊಂದ್ ತಂತಿ ಬರುತ್ತೆ. ನಿನ್ನ ಅಪೇಕ್ಷೆ ಅಂತಲೇ ಆಗ್ಲಿ ಅಂತ ಹೇಳಿ ನಂತರ ಔಡ್ಡಿಯಿಂದ ಒಂದು ಪತ್ರ ಕೂಡ ಬರುತ್ತೆ. ಗುರುಗಳು ಪರವಾಗಿಲ್ಲ, ಆರಾಮಾಗಿ ಇದ್ದಾರೆ ಈಗ ಅಂತ. ಆದರೆ ಗುರುಗಳ ದೇಹ ತೂಕ ಇತ್ತಲ್ಲ, ಅದು ಅರ್ಧದಷ್ಟು ಇಳಿದಿತ್ತು ಅನ್ನೋದನ್ನ ಕಂಡವ್ರಿಗೆ ತುಂಬಾ ದುಃಖ ಕೂಡ ಆಗುತ್ತೆ. ಅಂದ್ರೆ ಶಾರೀರಿಕವಾಗಿ ಇಲ್ಲಿ ಇವ್ರು ತುಂಬಾ ತೀಕ್ಷ್ಣವಾದ ಜ್ವರದ ಬೆಂಕಿಯಲ್ಲಿ ಅವ್ರು ಇರ್ತಾರೆ. ಅದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ, ಆ ತೀವ್ರವಾದ ಬೆಂಕಿನಲ್ಲಿ ಅನೇಕರ ಪಾಪಗಳನ್ನು ಸುಟ್ಟು ಹಾಕಿದ್ರಂತೆ. ಅಂದ್ರೆ ನಮ್ಗೆ ಬರ್ತಕ್ಕಂಥ ದೈಹಿಕ ಕಾಯಿಲೆಗಳು ನಮ್ಮ ಪಾಪಗಳ ಪರಿಹಾರ ಅಂದ್ರೆ ಅವು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಕೆಲವೊಂದು ಕಾಯಿಲೆಗಳು ಯಾಕೆ ಗುಣ ಆಗ್ತಿಲ್ಲ ಅಂದ್ರೆ ಪಾಪ ಪರಿಹಾರ ಆಗ್ಲೇಬೇಕು, ಯಾವುದೋ ಮೂಲಕದಲ್ಲಿ ಆ ರೀತಿ ಆಗ್ಬೇಕು ಅಂತ ನಾವು ಅನ್ಕೋಬಹುದು ಇಲ್ಲಿ. ಹಾಗೆ ಆದ್ರೆ ಇವರು ಕೇವಲ ಅವ್ರ ಪಾಪ ಪರಿಹಾರ ಅಲ್ಲ, ಹೇಳಿದ್ರೆ ಇವ್ರ ಪಾಪದ ಮೂಟೆ ಅಷ್ಟೊಂದು ನಮ್ಮ ಪಾಪದ ಮೂಟೆ ಅಷ್ಟು ತುಂಬಿರಲ್ಲ. ಇವರು ಬೇರೆಯವರ ಪಾಪಗಳನ್ನ ಇಲ್ಲಿ ತಮ್ಮ ದೇಹಕ್ಕೆ ವರ್ಗಾಯಿಸ್ಕೊಂಡು ಅವನ್ನ ಸುಟ್ಟು ಹಾಕ್ತಕ್ಕಂತ ಇದು ಇಂತಹ ಮಹಾನ್ ಪುರುಷರಿಗೆ ಇರುತ್ತೆ. ಬೇರೆಯವರ ಭಾರಿ ಹೊರೆಯನ್ನ ಹೊರ್ತಕ್ಕಂತಹ ಇದರಲ್ಲಿ ಸಹಾಯ ನೀಡೋದಾಗಿರ್ಬೋದು. ಆಧ್ಯಾತ್ಮಿಕವಾದ ಲೋಕೋತ್ತರವಾದ ಮನುಷ್ಯ ತನ್ನ ಶಿಷ್ಯರ ದೈಹಿಕ ಹಾಗೂ ಮಾನಸಿಕ ಕಷ್ಟಗಳನ್ನ ಶಮನಗೊಳಿಸಬಲ್ಲ ಅಂತ. ಹೇಗೆ ಅಂತ ಅಂದ್ರೆ, ಇದು ಆ ಗುರುಗಳಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ. ಅವನ ಮಗ ಒಬ್ಬ ದುಂದುಗಾರ ಆಗಿರ್ತಾನೆ. ಅವನು ಸಾಲ ಮಾಡಿ ಏನೇನೋ ಒಂದು ಲಾಸ್ ಮಾಡಿದಂತ ಸಂದರ್ಭದಲ್ಲಿ ಅವನು ಬದುಕಿನ ಹೇಗೆ ಅವನು ಕಳ್ಕೊಂಡು ಇದ್ ಮಾಡ್ತಾನೋ, ಆ ರೀತಿ ಯೋಗಿಗಳು ಕೂಡ ತಮ್ಮ ಬದುಕಿನ ಪುಣ್ಯವನ್ನ ಕಳ್ಕೊಂಡು ತಮ್ಮ ಇದನ್ನ ಕಳ್ಕೊಂಡು ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಒಂದು ರಹಸ್ಯವಾದ ಯೌಗಿಕ ವಿಧಾನ ಆಗಿರುತ್ತೆ. ಅಂದ್ರೆ ಯೋಗಿ ತನ್ನ ಮನಸ್ಸನ್ನ ಸೂಕ್ಷ್ಮ ಶರೀರ ವಾಹಕಗಳನ್ನ ದುಃಖವನ್ನ ಅನುಭವಿಸ್ತಕ್ಕಂಥ ವ್ಯಕ್ತಿಯ ಮನಸ್ಸು ಮತ್ತು ಸೂಕ್ಷ್ಮ ಶರೀರಗಳೊಡನೆ ಶ್ರುತಿಗೊಳಿಸಿ ಕಾಯಿಲೆಗಳನ್ನ ಭಾಗಶಃನ ಅಥವಾ ಪೂರ್ಣನ ತನ್ನ ಮಾಂಸಲ ದೇಹಕ್ಕೆ ಅದನ್ನ ವರ್ಗಾಯಿಸ್ಕೊಳ್ತಾನೆ. ಇದು ಇವತ್ತಿನ ಭೌತ ಕ್ಷೇತ್ರದಲ್ಲಿ ಕೂಡ ಪರಮಾತ್ಮನ ಫಸಲನ್ನು ಪಡೆದ ಮೇಲೆ ಯೋಗಿ ಆದವನಿಗೆ ಅವನಿಗೆ ದೇಹದ ಗೊಡು ಬೇಡ. ಇದು ಇವತ್ತು ಕೂಡ ಸಾಕ್ಷಿಗಳಿದಾವೆ. ನಾವು ಸುಪ್ತ ಮನಸ್ಸಿನ ಶಕ್ತಿ ಇರ್ಬೋದು, ಯದ್ಭಾವಂ ತದ್ಭವತಿ ಅಂತ ನಾವು ಆಡಿದ್ದು ಪುನಃ ಅದು ನಿಜ ಆಗುತ್ತೆ ಅನ್ನಲ್ಲೆಲ್ಲ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಹೀಗೆ ಬೇರೆಯವರ ಕಾಯಿಲೆ ಅವರ ಇದನ್ನ ಸಮಸ್ಯೆಗಳನ್ನ ತಾನು ಹೊತ್ತು ಅದನ್ನ ಪರಮಾತ್ಮನಲ್ಲಿ ಅಂತಿಮವಾಗಿ ಸಾಯುಜ್ಯ ಪಡೆಯೋದು ಅದ ಹೇಗೆ ಯೋಗಿಗಳಿಗೆ ಇಂತಹ ಪವಾಡ ಪುರುಷರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಒಬ್ಬ ಗುರುವಿನ ಕೆಲಸ ಅಂದ್ರೆ ಮಾನವರ ದುಃಖಗಳನ್ನ ಶಮನ ಮಾಡೋದು. ನಾವು ಹೇಗೆ ಅಂದ್ರೆ ದುಃಖಗಳು ಮನುಷ್ಯ ಹುಟ್ಟಿದ್ದ ದುಃಖಕ್ಕೇನು ಅನ್ನಾಗೆ ದುಃಖವಿಲ್ಲದ ಒಬ್ಬ ಮನುಷ್ಯನನ್ನ ನಾವು ಕಾಣ್ಲಿಕ್ಕಾಗಲ್ಲ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಂತಲೇ ಇಂಥ ಪವಾಡ ಪುರುಷರು ಇಲ್ಲಿ ಜನ್ಮ ತಾಳ್ತಾರೆ. ಹೀಗೆ ಹೀಗೆ ವರ್ಗಾಯಿಸ್ಕೊಳ್ಳೋ ಮೂಲಕ ಆಗಿರ್ಬೋದು, ಬೇರೆ ಬೇರೆಯಾಗಿ ಆಗಿರ್ಬೋದು, ಈ ದುಃಖವನ್ನ ಅವರು ಕಡಿಮೆ ಮಾಡ್ತಾ ಶಿಷ್ಯರಿಗೆ ಮಾರ್ಗದರ್ಶನ ನೀಡ್ತಾ ಉದ್ದೇಶದಿಂದ ಆ ಯಾತನೆಯನ್ನ ಸಹಿಸ್ಕೊಳ್ತಾ ಹೋಗ್ತಾರೆ. ಹೀಗೆ ಯೋಗಿ ಅವರಿಗೋಸ್ಕರ ಈ ಕಾರಣ ಪರಿಹಾರ ಕರ್ಮದ ನಿಯಮಗಳ ಮೂಲಕ ಇದನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಯಾಂತ್ರಿಕವಾಗಿ ಒಂದು ಲೆಕ್ಕಾಚಾರ ಆಗ್ತಾ ಹೋಗುತ್ತೆ. ಇದನ್ನ ದಿವ್ಯ ಜ್ಞಾನಿಗಳು ಮಾತ್ರ ನಿರ್ವಹಿಸ್ತಾರೆ. ಹೀಗೆ ಬೇರೆಯವ್ರನ್ನ ಗುಣಪಡಿಸಿದಾಗಲೆಲ್ಲ ಗುರು ಸ್ವಯಂ ಕಾಯಿಲೆಯನ್ನ ತಂದುಕೊಳ್ಬೇಕು ಅಂತ ಆಧ್ಯಾತ್ಮಿಕ ನಿಯಮ ಏನು ಅಪೇಕ್ಷೆಯನ್ನ ಪಡಲ್ಲ. ಆದ್ರೆ ಮಹಾತ್ಮರು ತತ್ಕ್ಷಣದಲ್ಲಿ ಪರಿಹಾರ ಮಾಡದ ಮಾರ್ಗಗಳ ತಿಳಿವಿನಿಂದ ಈ ಪರಿಹಾರ ಇಲ್ಲಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಆ ರೇಖಿ ಚಿಕಿತ್ಸೆನಲ್ಲೂ ಕೂಡ ಹೇಗೆ ಆ ರೇಖಿ ಹೀಲಿಂಗ್ ಮಾಡ್ಬೇಕಾದ್ರೆ ಅವರಿಗೆ ಅದು ಬರ್ತಕ್ಕಂಥ ಚಾನ್ಸ್ ಉಂಟು ಅನ್ನೋದನ್ನ ಹೇಳ್ತಾರೋ ಆ ರೀತಿ ಅದಕ್ಕಾಗಿ ಹೀಲಿಂಗ್ ಮಾಡಬೇಡಿ ಅಂತ ಹೇಳೋದನ್ನು ನಾವಿಲ್ಲಿ ಕೇಳ್ತೀವಿ. ಹಾಗೆ ಯೇಸುವಿನ ಜೀವನದಲ್ಲಿ ಇಂಥ ಅನೇಕ ಉದಾಹರಣೆಗಳು ನಮ್ಗಿದಾವೆ. ಹೀಗೆ ಅನೇಕರ ಕಷ್ಟ ಸಂಕಷ್ಟಗಳಿಂದ ಪರಿಹಾರವನ್ನ ಮಾಡಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇದು ಆತ್ಮ ಜ್ಞಾನಾನುಭವ ಪಡೆದಂತ ಗುರು ಮಾತ್ರನೇ ತನ್ನ ಪ್ರಾಣ ಶಕ್ತಿಯನ್ನ ಇತರರಿಗೆ ವರ್ಗಾಯಿಸಬಲ್ಲ, ಇತರರ ಕಾಯಿಲೆಗಳನ್ನ ತನ್ನ ದೇಹಕ್ಕೆ ತಂದುಕೊಳ್ಳಬಲ್ಲ. ಅದು ಸಾಧಾರಣ ಮನುಷ್ಯ ಪರಿಹಾರಿಕವಾಗಿ ನಾನು ಯೋಗಿಕ ಕ್ರಿಯೆಯನ್ನ ಮಾಡ್ತೀನಿ, ನಾನು ಯೋಗ ಕಲ್ತಿದ್ದೀನಿ, ಸ್ವಲ್ಪ ಧ್ಯಾನ ಮಾಡಿದ್ದೀನಿ ಅಂತ ಹೋದ್ರೆ ಅದು
ಅಯೋಗ್ಯವಾದ ದೈಹಿಕ ಸಾಧನ, ಗಾಢವಾದ ಧ್ಯಾನಕ್ಕೆ ಅದು ಬಾಧಕ ಆಗುತ್ತೆ. ನಮ್ಮಂತಹ ನರಮನುಷ್ಯರಿಂದ, ಸಾಮಾನ್ಯ ಯೋಚನಾ ಲಹರಿಯಿಂದ ಕೂಡಿರ್ತಕ್ಕಂಥವ್ರಿಗಿದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇದನ್ನ ಅನೇಕ ಭಾರತೀಯ ಧರ್ಮಶಾಸ್ತ್ರಗಳು ಕೂಡ ಹೇಳ್ತವೆ. ದೈವ ಧ್ಯಾನದಲ್ಲಿ ಮಾತ್ರ ಮನಸ್ಸು ಖಚಿತವಾಗಿ ನೆಲೆಸಿರ್ಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ ಅಂತೇಳಿ. ಹಾಗೂ ಈ ದೃಢ ಮನಸ್ಸುಳ್ಳವರಾದ್ರೆ ಎಂತಹ ದೈಹಿಕ ತೊಂದರೆಯನ್ನು ಕೂಡ ಮೀರಿ ಆತ್ಮಜ್ಞಾನವನ್ನ ಅವರು ಪಡೆಯಲು ಸಮರ್ಥ ಆಗುತ್ತೆ. ಈ ಅನೇಕ ಮಹಾನುಭಾವರು ತಮ್ಮ ಕಾಯಿಲೆಗಳನ್ನ ಅಲಕ್ಷ್ಯ ಮಾಡಿ ಭಗವಂತನ ಅನ್ವೇಷಣೆಯಲ್ಲಿ ಜಯಪ್ರದ ಆಗ್ತಾರೆ. ನಮ್ಮ ಮುಂದೆ ಅನೇಕ ರಮಣ ಮಹರ್ಷಿ ಇರ್ಬೋದು, ರಾಮಕೃಷ್ಣ ಪರಮಹಂಸರು, ಇವರೆಲ್ಲರ ಜೀವನದಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯರು ಅವರಿರ್ಬೋದು, ವಿವೇಕಾನಂದರಿರ್ಬೋದು, ಅವರಿಗೂ ಕೂಡ ಹೀಗೆ ದೈಹಿಕ ಸಮಸ್ಯೆಗಳು ತುಂಬಾ ಬೇಗ ಸಾವನ್ನಪ್ಪಿದ್ದನ್ನ ನಾವು ಗಮನಿಸ್ತೀವಿ. ಇಲ್ಲೆಲ್ಲ ಕೂಡ ಇಂತಹ ಕ್ರಿಯೆಗಳು ನಡೆದಿರುತ್ತೆ. ಹಾಗೇನೆ ಇಲ್ಲಿ ಒಬ್ಬ ಸಂತನ ಬಗ್ಗೆ ಅವರು ಉದಾಹರಣೆಯನ್ನ ಕೇಳ್ತಾರೆ. ಆ ಸಂತ ಹೇಗೆ ಅಂದ್ರೆ, ಬಾಲ್ಯದಿಂದಲೇ ಅವರ ಶರೀರ ಒಂದು ಮುಕ್ಕಾಲು ಭಾಗ ಎಲ್ಲ ಹುಣ್ಣುಗಳಿಂದ ಕೂಡಿರುತ್ತೆ. ಒಂದು 15 ನಿಮಿಷ ಕೂಡ ಕೂತ್ ಕಡೆ ಸರಿಯಾಗಿ ಕೂರ್ಲಿಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ. ಆದ್ರೆ ಆಧ್ಯಾತ್ಮಿಕ ಉತ್ಕಾಂಕ್ಷೆ ಇಂತಲ್ಲ, ಅವರು ದೇವರನ್ನ ಬೇಡ್ತಾರೆ. ಪ್ರಭು ದೇವ್ರೆ, ಈ ನನ್ನ ಶಿಥಿಲವಾದ ದೇಗುಲದೊಳಗ್ ನೀನ್ ಬರ್ತೀಯಾ? ಇಷ್ಟು ನನ್ನ ದೇಹ ಏನೂ ಆಗದಂತ ಸ್ಥಿತಿಲಿದೆ, ಇಲ್ಲಿ ನೀನ್ ಬರ್ಲಿಕ್ ಸಾಧ್ಯನಾ ಅಂತ ದೇವರನ್ನ ಪ್ರಾರ್ಥಿಸ್ತಾರೆ. ಆ ಇಚ್ಛಾಶಕ್ತಿ, ನಿರಂತರ ಸಂಕಲ್ಪದಿಂದ ಆ ಸಂತ ದಿನೇ ದಿನೇ ಕೊನೆಗೆ ಪದ್ಮಾಸನದಲ್ಲಿ ದಿನದ 18 ಗಂಟೆ ಕಾಲ ಸಮಾಧಿ ಮಗ್ನನಾಗಿ ಕುಳಿತುಕೊಳ್ಳಕ್ಕೆ ಸಮರ್ಥ ಆಗ್ತಾನೆ. ಅದರಿಂದ ನಾವೆಲ್ಲರೂ ಕೂಡ ಹೀಗೆ ದೇವ್ರಿಗೆ, ನಮ್ಗೆ ಏನಾದ್ರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಾಗಲ್ಲ, ದೇವ್ರಿಗೆ ನೀನು ನಿಂದೆ ಇದು ಗೂಡು, ಇಲ್ಲೇನಿದೆಯಾ, ನೀನೇ ಸರಿ ಮಾಡ್ಕ ಅನ್ನೋ ನಂಬಿಕೆ, ಭರವಸೆಯಿಂದ ನಾವು ಮುನ್ನುಗ್ಬೇಕಾಗುತ್ತೆ. ಹೀಗೆ ಅವರು ಆ ಮನುಷ್ಯ ಸಾಕ್ಷಾತ್ಕಾರವನ್ನ ಪಡೆದಿದ್ದನ್ನ, ಭಗವಂತನ ದಯದಿಂದ ಅದು ಪರಿಪೂರ್ಣವಾಗಿ ಸರಿ ಹೋಯ್ತು ಅನ್ನೋದನ್ನ ಮುಂದೆ ಆ ವ್ಯಕ್ತಿ ಹೇಳಿದ್ದನ್ನ ಇಲ್ಲಿ ಯೋಗಾನಂದರು ಉದಾಹರಣೆಯಾಗಿ ಹೇಳ್ತಾರೆ. ಹಾಗೆ ಇನ್ನೊಂದು ಇತಿಹಾಸದ ಉದಾಹರಣೆಯನ್ನು ಕೂಡ ಹೇಳ್ತಾರೆ. ಇಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲರೂ ಕೇಳಿದೀವಲ್ಲಿ. ಬಾಬರ್ನ ಮಗ ಹುಮಾಯೂನ್ ಅವರ ಬದುಕನ್ನ. ಇಲ್ಲಿ ಹುಮಾಯೂನ್ಗೆ ಒಂದು ಭಯಂಕರ ಕಾಯಿಲೆ ಬರುತ್ತೆ. ಆಗ ಅವನ ಕಾಯಿಲೆ ತೀವ್ರತೆಯನ್ನು ನೋಡಿ ಯಾರಿಗಾದರೂ ಅವರ ಕಣ್ಮುಂದೆ ಮಕ್ಕಳ ಸಾವು ನೋವನ್ನ ನೋಡ್ಲಿಕ್ಕಾಗಲ್ಲ. ಆಗ ದೇವ್ರೇ, ಆ ಕಾಯಿಲೆಯನ್ನ ನನಗೆ ಕೊಡು, ನನ್ನ ಮಗ ಉಳಿಯುವ ಹಾಗೆ ಮಾಡು ಅಂತ ಹೇಳಿ ಅವರು ಪ್ರಾರ್ಥಿಸ್ತಾರೆ. ಹುಮಾಯೂನ್ ಆರೋಗ್ಯವಂತನಾಗ್ತಾನೆ. ಬಾಬರ್ ಆ ಕಾಯಿಲೆಯಿಂದಲೇ ಸತ್ತು ಹೋಗ್ತಾರೆ. ಇದು ಇತಿಹಾಸದ ನೈಜ ಉದಾಹರಣೆಯಾಗಿದೆ. ಹೀಗೆ ಅಂತಹ ಶಕ್ತಿಯನ್ನ ಈ ಜನ ಯೋಗ ಇಲ್ಲಿ ಯೇಸು ಕ್ರಿಸ್ತನ ಬದುಕಿನಲ್ಲಾಗ್ಲಿ ಇಂಥ ಪವಾಡಗಳಲ್ಲಾಗ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಇಲ್ಲಿ ಆಧ್ಯಾತ್ಮದ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತಕ್ಕಂಥವರು, ಬರೆಯಬಲ್ಲವರು, ಇಲ್ಲಿ ಸಿದ್ಧ ಪುರುಷರಾಗಿರ್ಬೇಕು ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಭಾವಿಸ್ತಾರೆ. ಅದು ಬರೆಯದೆ ಬೇರೆ ಇಂಥ ಸಾಧನೆ ಆಗದೆ ಕೆಲವರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ಉದಾಹರಣೆಗಳ ಮೂಲಕ ಅವರು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ನಾವು ಇಚ್ಛೆ ಪಟ್ಟ ತಕ್ಷಣ ಉಸಿರಾಟದ ಸ್ಥಿತಿಗೆ ಅಂದ್ರೆ ಸವಿಕಲ್ಪ ಸಮಾಧಿಗೆ ಏರಿದಾಗ ಆ ವಿನಾಶೆಯಾದ ಬ್ರಹ್ಮಾನಂದವನ್ನ ಅಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನ ಪಡೆದಾಗ ಮನುಷ್ಯ ಹೇಗೆ ಬ್ರಹ್ಮಾಂಡದ ದ್ವಂದ್ವಾತ್ಮಕ ಭ್ರಮೆಯನ್ನ ಗೆದ್ದಿರ್ತೀವಿ ಅಂತ ಪ್ರಯೋಗ ರೂಪದಲ್ಲಿ ತೋರಿಸ್ಬಹುದು ಅನ್ನೋದಕ್ಕೆ ನಮ್ಮ ಮುಂದೆ ಅನೇಕ ಋಷಿಗಳು ಸಂತರು ಇದ್ದಾರೆ. ಅಂತವ್ರು ಮಾತ್ರನೇ ಆತ್ಮ ಜ್ಞಾನಾನುಭವ ಅಂತರಾಳದಿಂದ ಏಕಂ ಸತ್ತು ಅಂದ್ರೆ ಇರುವುದು ಅದು ಒಂದೇ, ನನ್ನಲ್ಲಿರೋದಿರ್ಬೋದು, ನಿಮ್ಮಲ್ಲಿರ್ಬೋದು, ಈ ಚರಾಚರ ವಸ್ತುಗಳಲ್ಲಿರ್ಬೋದು, ಇರೋದೆಲ್ಲ ಒಂದೇ. ಆದ್ರೆ ಕೆಲವರು ಅಜ್ಞಾನದಿಂದ ಈ ದ್ವೈತವನ್ನ ಬೇರೆ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ವಸ್ತುವನ್ನು ಆತ್ಮನಿಂದ ಬೇರೆ ಕಾಣ್ತಾರೆ. ಅಂದ್ರೆ ದೇವರು ಮೇಲ್ಮಟ್ಟ, ನಾನು ಕೀಳು, ನಾನು ಅಂಬೆಗಾಲ ಇರ್ತಕ್ಕಂಥ ಮಗು ಅಂತ ಹೇಳಿ ಕಲ್ಪಿಸಿ ಅದನ್ನ ಇದು ಮಾಡ್ತಾರೆ. ಆಗ ಅವನು ಆ ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ಆಗಲ್ಲ. ಇಲ್ಲಿ ಪರಮ ಸತ್ಯದ ಜ್ಞಾನ ಉದ್ಬೋಧವಾದೊಡನೆ ನಿಜವಾದ ಎಚ್ಚರ. ಹೇಗೆ ನಾವು ಮಲಗಿ ಇದ್ದಾಗ ಕನಸು ಬೀಳ್ತಾ ಇರುತ್ತೆ, ಕನಸಿನಿಂದ ಎದ್ದಾಗ ಸ್ವಪ್ನ ಇರಲ್ಲ. ಹಾಗೆ ಇಲ್ಲಿ ದೇಹಾತ್ಮ ಭಾವರಾಹಿತ್ಯದಿಂದ ಅನುಭವಿಸಬೇಕಾದ ಪ್ರಾಚೀನ ಕರ್ಮ ಫಲಗಳೆಂಬುದೇ ಇಲ್ಲಿ ಇರಲ್ಲ ಅನ್ನೋದನ್ನ ಮಹಾನ್ ಸಂತ ಹಾಗೂ ಅದ್ವೈತಿ ಶ್ರೀ ಶಂಕರರು ಕೂಡ ಇಲ್ಲಿ ಬರೀತಾರೆ. ಹೀಗೆ ಮಹಾನ್ ಗುರುಗಳು ಮಾತ್ರ
ತಮ್ಮ ಶಿಷ್ಯರ ಕರ್ಮಗಳನ್ನ ವಹಿಸ್ಕೊಳ್ಳಿಕ್ಕೆ ಸಮರ್ಥ. ಯುಕ್ತೇಶ್ವರರಲ್ಲಿ ತಮ್ಮ ಶಿಷ್ಯರಿಗೆ ವಿಚಿತ್ರ ರೀತಿಯಲ್ಲಿ ನೆರವು ನೀಡಬೇಕು. ತಮ್ಮ ಆತ್ಮದ ಆಂತರಂಗಿಕ ಕರೆ ಕೇಳಿ ಬಂದಲ್ಲದೆ ಶ್ರೀನಗರದಲ್ಲಿ ಹಾಗೆ ಯಾತನೆಯನ್ನು ಅನುಭವಿಸ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಕೆಲವೊಂದು ನಾವು ಕೂಡ ಉದಾಹರಣೆಯನ್ನ ಕೇಳ್ತಾ ಇರ್ತೀವಿ. ಕೆಲವೊಂದು ಸಾವಿನ ಬಗ್ಗೆ ಇದ್ರ ಬಗ್ಗೆ ಕೆಲವೊಬ್ಬರು ಉದಾಹರಣೆ ಮುನ್ಸೂಚನೆಯನ್ನ ಕೊಡೋದನ್ನ ಕಾಣ್ತೀವಿ. ಆದ್ರೆ ಅದನ್ನ ನಂಬೋದಕ್ಕೆ ಇಲ್ಲದೆ ನಮಗೆ ಅದು ನಿಜವಾಗಿ ಗೊತ್ತಾಗ್ತಾ ಇರಲ್ಲ. ಹಾಗೆ ಭಗವಂತನ ಆಜ್ಞೆಗಳನ್ನ ನೆರವೇರಿಸ್ಲಿಕ್ಕೆ ಭಗವಂತನೊಡನೆ ಶ್ರುತಿಗೊಡಿಸಿದಂತ ನನ್ನ ಗುರುವಿಗಿಂತ ಹೆಚ್ಚು ಸೂಕ್ಷ್ಮತರವಾದ ವಿವೇಕವನ್ನ ಹೊಂದಿದ ಮಹಾತ್ಮರು ಎಲ್ಲಾ ಕಾಲಕ್ಕೂ ಕೂಡ ವಿರಳವಾಗಿ ಇಂಥ ಮಹಾನುಭಾವರು ನಮ್ಗೆ ಕಂಡು ಬರ್ತಾರೆ ಇಲ್ಲಿ. ಆದ್ರೆ ಗುರುಗಳು ನೋಡಿ, ನನ್ಗೆ ಶರೀರ ತೂಕ ಇಳಿದು ಹೋಯ್ತು ಅಂತಲಾಗ್ಲಿ, ನೋವನ್ನ ಅನುಭವಿಸಿದೆ ಅಂತಾಗ್ಲಿ ಅವ್ರು ಹೇಳ್ತಾ ಇಲ್ಲ ಇಲ್ಲಿ. ಅವ್ರು ಅದನ್ನು ಕೂಡ ಎಷ್ಟು ತಮಾಷೆ ಹೇಳ್ತಾರೆ ಅಂದ್ರೆ, ಹಿಂದಿನಿಂದ ನನ್ಗೆ ಬಿಗಿಯಾದಂತ ಉಡುಪುಗಳನ್ನು ಧರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ ನೋಡಿ, ಈಗ ಅನೇಕ ವರ್ಷಗಳಿಂದ ಹಾಕಿಕೊಳ್ಳಲಾದಂತ ಒಳಂಗಿಗಳೆಲ್ಲ ನಂಗೆ ಹಿಡಿಸ್ತಾ ಇದ್ದಾವೆ ಅಂತ. ಅಂದ್ರೆ ಎಲ್ಲವನ್ನು ಸಂತೋಷವಾಗಿ ಸ್ವೀಕರಿಸ್ತಕ್ಕಂತ ಇಂಥ ಮನೋಭಾವ ಕೆಲವೇ ಜನರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಆ ಗುರುಗಳ ಈ ಪರ್ಯಾಸದ ನಗೆಯನ್ನ ಕೇಳಿದಾಗ ಫ್ರಾನ್ಸಿಸ್ ಡಿ ಹೇಳಿದಂತ ದುಃಖಿತನಾಗಿರುವ ಸಂತ ದುಃಖಿ ಸಂತ ಎಂಬ ಮಾತುಗಳು ಯೋಗಾನಂದರಿಗೆ ನೆನಪಾಗುತ್ತೆ. ಆದ್ರೆ ನಾವುಗಳು ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ಬೆಟ್ಟದಂತೆ ಮಾಡಿ ಅದನ್ನ ಇನ್ನೂ ಅತೀವವಾಗಿ ವರ್ಣಿಸಿ ಹೇಳ್ತಾ ಹೋಗ್ತೀವಿ. ಈಗ ನಾವೆಲ್ಲರೂ ಇದನ್ನ ತಿದ್ಕೋಬೇಕಾಗುತ್ತೆ. ಸುಪ್ತ ಮನಸ್ಸಿರ್ಬೋದು, ನಮ್ಮ ಮಾತಿನ ಮಂತ್ರಶಕ್ತಿ ಇರ್ಬೋದು, ನಾವು ಏನನ್ನ ಹೇಳ್ತೀವೋ ಜನರಿಗೆ ವರ್ಣಿಸ್ತೀವೋ, ನಮಗ್ ಸಮಸ್ಯೆ ಇದ್ರು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬೇಕು, ನಮ್ಮನ್ನ ನಾವು ಆರೋಗ್ಯವಾಗಿದ್ದೀವಿ ಅಂತ ಬಿಂಬಿಸ್ಕೋಬೇಕು ಅನ್ನೋ ಅರಿವು ನನಗೂ ಕೂಡ ಬರುತ್ತೆ. ಅದನ್ನ ನಾವೆಲ್ಲರೂ ಪಾಲಿಸ್ಬೇಕಾಗುತ್ತೆ. ಹಾಗೆ ಇವರು ಕಾಶ್ಮೀರದ ಪ್ರಯಾಣವನ್ನ, ಅವರ ಕನಸಿನ ಪ್ರಯಾಣವನ್ನ ಗುರುವಿನೊಂದಿಗೆ ಮಾಡಿ ಬರ್ತಾರೆ. ಗುರುವಿನ ಅನಾರೋಗ್ಯ ಬಂದು ಇವರಿಗೆ ಸಣ್ಣ ಬೇಸರವನ್ನು ಉಂಟು ಮಾಡಿದ್ರು ಕೂಡ ಯಶಸ್ವಿಯಾಗಿ ಅದು ಮುಗಿಯುತ್ತೆ. ಹಾಗೆ ಇವರ ಮನೆಯಲ್ಲಿ ಇವರ ಅಕ್ಕ ರಮ ಅಂತ ಇರ್ತಾರೆ. ಅವರ ಗಂಡ ಒಂದು ವಿಚಿತ್ರ ಮನುಷ್ಯ. ಎಂತ ಅಂದ್ರೆ ಒಬ್ರು ವಿಕೃತ ಮನಸ್ಸಿನವರು ಇರ್ತಾರೆ. ವಿಕೃತ ಮನಸ್ಸು ಅಂದ್ರೆ ಬೇರೆಯವರು ಹತ್ರ ಅವರಿಗೆ ಸಂತೋಷ, ಅವರ ಒಳ ಮನಸ್ಸು ಸಂತೋಷದಲ್ಲಿ ತೇಲಾಡುತ್ತೆ. ಕೆಲವರು ಮಕ್ಕಳನ್ನ ಅಳಿಸಿ ಖುಷಿ ಪಡೋದನ್ನ ನೋಡ್ಬೋದು, ಜಿಟ್ಟದು ಅಂತ ಹೇಳ್ತೀವಿ, ಇದ್ ಮಾಡೋದು ಏನೇನೋ ಮಾಡಿ. ಹಾಗೆ ಕೆಲವೊಂದು ವಿಕೃತ ಮನಸ್ಸಿನ ಪತಿಗಳನ್ನು ಕೂಡ ನೋಡ್ತೀವಿ. ಹೆಂಡತಿಗೆ ಅನೇಕ ಚಿತ್ರಹಿಂಸೆಗಳನ್ನು ಕೊಟ್ಟು ಅವಳು ಅತ್ತಾಗ ಇವನು ವಿಕಟ ನಗೆಯನ್ನ ನಗ ಅಂತದ್ದು. ಆದ್ರೆ ಈ ರಮಳ ಗಂಡ ಹೇಗೆ ಅಂದ್ರೆ, ಇವಳು ಪೂಜಿಸ್ತಕ್ಕಂತಹ, ಇವಳು ನಂಬತಕ್ಕಂತಹ ಸಾಧು ಸಂತರ ಬಗ್ಗೆ ಕೇವಲವಾಗಿ ಹೀನಾಯವಾಗಿ ಮಾತಾಡ್ತಕ್ಕಂಥದ್ದು. ಆದ್ರೆ ಇವಳಿಗೆ ತುಂಬಾ ನೋವದು, ಇಂಥ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಇವನು ಇಂಥ ಪದಗಳನ್ನ ಮಾತಾಡ್ತಾನಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಇವಳು ಅದನ್ನೇ ಮೆಂಟಲಿ ತಗೊಂಡು ಒಂಥರ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾಳೆ. ಆದ್ರಿಂದ ತಮ್ಮನ ಬಳಿ ಮುಕುಂದ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಮಾಡು ಅಂತ ಹೇಳ್ತಾರೆ. ಆಗ ಯೋಗಾನಂದರು, ಆಯ್ತು, ನಾಳೆ ಕಾಳಿ ದೇವಸ್ಥಾನಕ್ಕೆ ಏನಾದ್ರು ಮಾಡಿದೀನಿ, ಭಾವನನ್ನ ಕರ್ಕೊಂಡ್ ಬಾ. ಆದ್ರೆ ಅವನ್ಗೆ ಈ ಸುದ್ದಿ ಗೊತ್ತಾಗ್ಬಾರ್ದು, ಈ ಉದ್ದೇಶಕ್ಕೆ ಹೋಗ್ತಿದ್ವಿ ಅಂತ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಹಾಗೇನೆ ಕರ್ಕೊಂಡು ಹೋಗ್ತಾರೆ. ಆ ಸತೀಶ್ ಚಂದ್ರ ಬೋಸು ಆ ಹೋಗ್ಬೇಕಾದ ಪ್ರಯಾಣದಲ್ಲಿ ಕೂಡ ಆ ಗುರುಗಳ ಯೋಗ್ಯತೆಯನ್ನ ಹಳಿತಲೇ ಅನಂತ ಪಡ್ತಾರೆ. ಅಪ್ಪ, ನಿನ್ ಗುರುಗಳಿದಾರಲ್ಲ, ಪವಾಡ ಪುರುಷರು, ಮಹಾತ್ಮರು, ಇವತ್ತು ಪ್ರಪಂಚದಲ್ಲಿ ಕೂಡ ಆಧ್ಯಾತ್ಮಿಕತೆ ಬಗ್ಗೆ ಆಗಿರ್ಬೋದು ಹೀಗೆ ಮಾತಾಡ್ತಕ್ಕಂಥ ಜನ ನಮ್ಮ ಸುತ್ತಮುತ್ತ ಕೂಡ ಇರ್ತಾರೆ. ಅದನ್ನ ಇಲ್ಲಿ ಕೇಳ್ತಾ ಇರ್ತಾರೆ. ಅದನ್ನ ಕೇಳ್ತಾ ಕೇಳ್ತಾ ರಾಮನ ಮನಸ್ಸು, ಯೋಗಾನಂದರ ಮನಸ್ಸಿನಷ್ಟು ಪರಿಪಕ್ವ ಆಗಿಲ್ಲ. ಅದುಗಳು ನಿಧಾನವಾಗಿ ಕಣ್ಣೀರನ್ನ ಹಾಕ್ತಾ ಇರ್ತಾಳೆ. ಅದಕ್ಕೆ ಯೋಗಾನಂದ್ರ ಹೇಳ್ತಾರೆ, ಅಕ್ಕ ನೀನು ಉಲ್ಲಾಸವಾಗಿರು, ಅವರ ಅಪಹಾಸ್ಯವನ್ನ ನಾವು ಗಂಭೀರವಾಗಿ ಎಣಿಸಿದೀವಿ ಅಂದ್ರೆ ನಿನ್ ಪತಿ ಇನ್ನೂ ಹೆಚ್ಚು ಮಾಡ್ತಾನೆ, ಅದ ತೃಪ್ತಿ ಮಾಡ್ತಾನೆ. ಆತ್ಮೀಯರೇ, ನಾವು ಕೂಡ ಇದನ್ನ ಹೇಗ್ ಮಾಡ್ಬೇಕು? ಯಾರಾದ್ರೂ ಇಂತಹ ಕೆಟ್ಟ ವ್ಯಕ್ತಿಗಳು ನಮಗೆ ನೋವನ್ನು ಕೊಡ್ತಿದ್ದಾರೆ ಅಂದ್ರೆ ನಮಗೆ ನೋವಾದಾದ್ರೂ ಕೂಡ ನೋವಾದ ಹಾಗೆ ತೋರಿಸ್ಕೋಬಾರ್ದು. ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ ಹಾಗೆ ಮಾಡ್ಲಿಕ್ಕೆ ಹೋದಾಗ. ನಾವು ಧೈರ್ಯವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನಾನು ಏನ್ ಮಾಡಿದ್ರು ಇವ್ರ ಹತ್ರ ಉಪಯೋಗ ಆಗಿಲ್ಲ ಅಂತ ಹೇಳಿ ಅವ್ರು ವಾಪಸ್ ಹೋಗಂಗ್ ಮಾಡ್ಬೇಕು. ಆ ಬುದ್ಧಿಯನ್ನ ಅಕ್ಕನಿಗೆ ಇವರು ಹೇಳ್ತಾರೆ. ಹಾಗೆ ಸತೀಶ್ ಇಲ್ಲಿ ಹೇಳ್ತಾ ಇರ್ತಾನೆ, ಮುಕುಂದ, ಈ ಅಯೋಗ್ಯ ಆಷಾಢಭೂತಿಗಳನ್ನ ಹೇಗ್ ತಾನೇ ನೀನ್ ಮೆಚ್ಕೊಳ್ತೀಯ? ಸಾಧುವಿನ ದರ್ಶನ ಮಾತ್ರವೇ ಸಾಕು, ನನಗಂತೂ ತಿರಸ್ಕಾರ ಬರುತ್ತಪ್ಪ. ಅವ್ರ ಶರೀರನು ಕೆಲವ್ರು ನೋಡಿದ್ರೆ ಅಸ್ಥಿ ಪಂಜರದಂಗ್ ಇರ್ತಾರೆ, ಇನ್ನು ಕೆಲವ್ರು ಆನೆ ಹಾಗೆ ಅಪವಿತ್ರವೆನಿಸ ಹಾಗಿರ್ತಾರೆ ಅಂತ ಹೇಳಿ ಯೋಗಾನಂದ್ರ ಏನ್ ಮಾಡ್ತಾರೆ ಗೊತ್ತಾ? ಇದನ್ ಕೇಳಿದ ತಕ್ಷಣ
ಬಿದ್ದು ಬಿದ್ದು ನಗ್ತಾರೆ. ಅವ್ರ ಉದ್ದೇಶ ಏನಾಗಿತ್ತು, ನಾನ್ ಹೇಳಿದಾಗ ನನ್ನ ಹೆಂಡತಿ ರಮಾಳ ಹಾಗೆ ಯೋಗಾನಂದರು ಕೂಡ ಬೇಸರ ಮಾಡಿ ಕೂರ್ತಾರೆ ಅಂತ ಸತೀಶ, ಅವ್ರ ಭಾವ ಸತೀಶನ್ ಕಿರಿಕಿರಿ ಆಗುತ್ತೆ. ಹಾಗೇನೆ ಇವ್ರಿಗೆ ಆಶ್ಚರ್ಯಗೆ ಅವರೇ ಮೌನ ಧರಿಸ್ತಾರೆ. ಹಾಗೆ ಅವರು ಕಾಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ಸತೀಶ, ನಾನು ಏನನ್ನೂ ಕೇಳಲ್ಲ, ನೀನು ಮಧ್ಯಾಹ್ನದ ಊಟ ವ್ಯವಸ್ಥೆಯನ್ನ ನೀನು ಅಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಯೋಗಾನಂದರು, ನಾನೀಗ ಧ್ಯಾನವನ್ನ ನಾನ್ ಮಾಡ್ತೀನಿ, ನಿಮ್ ಭೋಜನದ ಬಗ್ಗೆ ನೀವು ಚಿಂತಿಸ್ಬೇಡಿ, ಅದಕ್ಕೆ ದೇವ್ರ ವ್ಯವಸ್ಥೆಯನ್ನ ಜಗನ್ಮಾತೆ ನೋಡ್ಕೊಳ್ತಾಳೆ ಅಂತ ಹೇಳ್ತಾರೆ. ನನಗ್ ನಂಬಿಕೆ ಇಲ್ಲಪ್ಪ, ನಿನ್ ಜಗನ್ಮಾತೆ ಸಣ್ಣ ಕೆಲಸ ಮಾಡ್ತಾಳೆ ಅಂತ. ನಾ ಈ ಭೋಜನಕ್ಕೆ ನೀನೇ ನನಗೆ, ನಿನ್ ಮೇಲೆ ನಾನು ಕೇಳೋದು, ದೇವ್ರನ್ನ ಕೇಳಕ್ಕಾಗಲ್ಲ, ಯಾಕೆಂದ್ರೆ ನಂಬಿಕೆ ಇಲ್ಲ ದೇವ್ರ ಮೇಲೆ ಅಂತ ಹೇಳ್ತಾರೆ. ಇವರು ಭಕ್ತಿಯಲ್ಲಿ ತನ್ಮಯನಾಗ್ದಾಗೆ ಪ್ರಪಂಚ ಕೂಡ ನನ್ನಿಂದ ಹಿಂದೆ ಸರಿತಾ ಹೋಯ್ತು. ಕಾಳಿ ಮಾತೆ ಮೇಲೆ ಅಂದ್ರೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಆದ ಅನುಭವವನ್ನ ಹೀಗೆ ಹೇಳ್ತಾರೆ. ನನ್ನ ಮನಸ್ಸು ಕೇಂದ್ರೀಕೃತ ಆಯ್ತು. ದಕ್ಷಿಣೇಶ್ವರದ ಇದೇ ದೇವಾಲಯದಲ್ಲಿ ಆಕೆಯ ವಿಗ್ರಹವೇ ಮಹಾನ್ ರಾಮಕೃಷ್ಣ ಪರಮಹಂಸರ ವಿಶೇಷ ಆರಾಧ ಮೂರ್ತಿ ಆಗಿತ್ತು. ವೇದನಾಮಯ ಅವರ ಪ್ರಾರ್ಥನೆಗೆ ಪ್ರತಿಯಾಗಿ ಕಲ್ಲಿನ ವಿಗ್ರಹನೇ ಅನೇಕ ಬಾರಿ ಜೀವಂತ ರೂಪಗಳನ್ನ ತಳೆದು ಅವರೊಡನೆ ಸಂಭಾಷಿಸ್ತಾ ಇತ್ತು. ಕಲ್ಲಿನ ರೂಪದ ಮಹಾನ್ ಮಾತೆಯೇ, ನಿನ್ನ ಪ್ರೀತಿಯ ಭಕ್ತ ರಾಮಕೃಷ್ಣರ ಪ್ರಾರ್ಥನೆಗೆ ನೀನು ಜೀವ ತುಂಬಿ ಪ್ರತ್ಯಕ್ಷ ಆದೆ. ನಿನಗಾಗಿ ಹಂಬಲಿಸ್ತಕ್ಕಂತ ಈ ನಿನ್ನ ಕಂದನ ಮರೆಯನ್ನ ಕೇಳಬಾರ್ದೇಕೆ ಅಂತ ಇವರು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ. ಮೌನವಾಗಿ ಅಹವಾಲನ್ನ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ. ಆ ಜಗನ್ಮಾತೆ, ನೀನ್ ನನಗೆ ದರ್ಶನ ಕೊಡ್ಲಿಲ್ಲ, ಈಗ ದೇವಾಲಯದಲ್ಲಿ ಮುಚ್ಚಿದ ಬಾಗಿಲುಗಳ ಹಿಂದೆ ಅಡಗಿಕೊಂಡಿದ್ದೀಯಾ. ನಾವಿಂದು ನನ್ನ ಭಾವನೆ ಪರವಾಗಿ ನಿನ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತ ನಾನು ಬಯಸಿದ್ದೀನಿ ಅಂತ ಹೇಳ್ತಾರೆ. ಇದು ತುಂಬಾ ಹೆಚ್ಚು ಮುಂದುವರಿಯೋದ್ರಿಂದ ಮುಂದಿನ ತರಗತಿಯಲ್ಲಿ ನಾವು ಅದನ್ನ ಅವಲೋಕನ ಮಾಡ್ತಾ ಅಭ್ಯಾಸ ಮಾಡ್ತಾ ಹೋಗೋಣ. ಅವಕಾಶಕ್ಕಾಗಿ ಹಾಗೂ ಆತ್ಮೀಯವಾಗಿ ಕೇಳಿದಂತ ನಿಮ್ಗೆಲ್ರಿಗೂ ಕೂಡ ನಾನು ಶರಣಾರ್ಥಿ ಗುರುಗಳಿಗೆ, ಪತ್ರಿಜಿ ಗುರುಗಳಿಗೆ ಎಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೀನಿ. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಆಳವಾದ ಈ ಅಂದ್ರೆ ಈ ಸ್ವಾಧ್ಯಾಯ ಅನ್ನೋದು ನಿಜವಾದ ನಿಮ್ಮಿಂದ ಬರೋದಂಥದ್ದು ತುಂಬಾ ಅತ್ಯುತ್ತಮವಾಗಿದೆ. ಯಾಕಂದ್ರೆ ಆ ಪದಗಳು ಕೂರಿಸೋದಂತ ಒಂಥರ ಡಿಕ್ಷನರಿ ಓದುತ್ತಾ ಇದೆ. ಇದು ಅಷ್ಟು ಅದ್ಭುತವಾದ ರೀತಿಯಲ್ಲಿ ನೀವು ಸ್ವಾಧ್ಯಾಯ ಮಾಡ್ತೀರಿ. ಅದಕ್ಕೇನು ಪದಗಳಿಲ್ಲ, ಅಂದ್ರೆ ಜಾಸ್ತಿ ಅದ್ರ ಬಗ್ಗೆ ಹೇಳಕ್ಕೂ ಸಾಧ್ಯವಿಲ್ಲ. ಅಷ್ಟು ಆ ರೀತಿಯಲ್ಲಿ ನೀವು ಅಷ್ಟು ಅತ್ಯುತ್ತಮವಾದ ರೀತಿಯಲ್ಲಿ ನಿಮ್ಮಿಂದ ಸ್ವಾಧ್ಯಾಯ ಆಗ್ತಾ ಇದೆ. ಇಷ್ಟು ಸಂಘಟನೆಲ್ಲ ನಾವು ತಿಳ್ಕೊಂತ ಹೋದ್ರೆ ನಮ್ಗೆ ಒಂಥರ ಆ ದೈವತ್ವದ ಮೇಲೆ ಗುರಿ ಸಿಗತ್ತೆ. ಅದಕ್ಕೆ ಈ ಸ್ವಾಧ್ಯಾಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಎಸ್ಪೆಷಲಿ ಯೋಗಿ ಆತ್ಮಕಥಾ ಅನ್ನೋದು, ಅದರಲ್ಲಿ ಎಷ್ಟು ಸಂಘಟನೆಗಳಂದ್ರೆ ಒಂದಾದ್ಮೇಲೆ ಒಂದು ಅವೆಲ್ಲ ನಾವು ತಿಳ್ಕೊಂಡಿದ್ದಾಗ ನಮ್ಗೆ ಅರ್ಥ ಆಗತ್ತೆ. ದೈವತ್ವ ಅನ್ನೋದು ಈ ರೀತಿಯಲ್ಲಿ ಆಗ್ತಾ ಇರ್ತದೆ, ಕೆಲಸ ಆಗ್ತದೆ. ಅಂದ್ರೆ ನಾವು ಜನರಲ್ ಏನಾಗತ್ತೆ, ಪ್ರತಿ ಸಾಮಾನ್ಯ ಮಾನವನಿಗೆ ನೋಡಕ್ಕಾಗಲ್ಲ, ಕೇಳಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಏನೋ ಆಚೆ ಕಡೆ ನಡೆಯುವಂತ ಎಲ್ಲಾ ಸಂಘಟನೆಗಳಲ್ಲೂ ಅದೇ ನಿಜ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರೆ ಜೀವನದಲ್ಲಿ. ಆದ್ರೆ ಇಂಥ ಯೋಗಿಯ ಆತ್ಮಕಥಾ ಅಂತ ಬುಕ್ಕು ಎಸ್ಪೆಷಲಿ ತಮ್ಮಿಂದ ಅತಿ ವಿವರವಾಗಿ, ಅತಿ ಸುಲಭವಾದ ರೀತಿಯಲ್ಲಿ ಸ್ವಾಧ್ಯಾಯ ತಿಳ್ಕೊಳ್ಳುವಾಗ ಖಂಡಿತ ಅವ್ರಿಗೆಲ್ಲರಿಗೂ ಆ ನಂಬಿಕೆ, ಆ ವಿಶ್ವಾಸ ಹೆಚ್ಚಾಗತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇಂಥ ಅವಕಾಶವನ್ನ ವೇದಿಕೆ ಗುರುಗಳು ನನಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ನ ಆಧ್ಯಾತ್ಮಿಕದ ಬದುಕಿನ ಬಾಗಿಲು ಇದರಿಂದಲೇ ತೆರಿತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ನನ್ನನ್ನ ನಾನು ಅವಲೋಕನ ಮಾಡ್ಕೊಳಕ್ಕೆ, ತಿದ್ಕೊಳ್ಳಿಕ್ಕೆ ಈ ಪುಸ್ತಕ ನನಗೆ ತುಂಬಾ ನಿಜವಾಗ್ಲೂ ಸಹಾಯವನ್ನ ಮಾಡ್ತಿದೆ. ಇಂಥ ಅವಕಾಶವನ್ನು ಕಲ್ಪಿಸಿದಂತ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವಾಣಿ ಮೇಡಮ್. ತುಂಬಾ ಅದ್ಭುತವಾದ ವಾಚನ ಮೇಡಮ್. ಎಷ್ಟು ಸುಮಧುರವಾಗಿ ಹೇಳ್ತೀರಾ ಅಂದ್ರೆ ಅಲ್ಲಿ ನಮ್ಗೆ ಕಣ್ಮುಂದೆ ಬರ್ತಾ ಇರುತ್ತೆ ಆ ಚಿತ್ರ. ಅಂದ್ರೆ ನಾವು ಓದಿದ್ರು ಮೋಸ್ಟ್ಲಿ ಅಷ್ಟು ಕ್ಲೀನ್ ಆಗಿ ಅರ್ಥ ಆಗ್ತಿರ್ಲಿಲ್ಲೇನಾ, ಅಂದ್ರೆ ಅರ್ಥ ಮಾಡ್ಕೊಳಕ್ ಟೈಮ್ ಬೇಕಾಗ್ತಾ ಇತ್ತು. ಇದು ಹೇಗೆ ಅಂದ್ರೆ ನೀವು ಯುಕ್ತೇಶ್ವರ ಅಂದ ತಕ್ಷಣ ಹೀಗ ಆಗ್ತಾ ಇದೆಯಾ ಅಂತ ಆ ಚಿತ್ರನೇ ಕಲ್ಪನೆ ನನಗ್ ಬರ್ತಾ ಇತ್ತು ಮೇಡಮ್. ಅಷ್ಟು ಸ್ಪಷ್ಟವಾಗಿತ್ತು ನಿಮ್ದು ಕನ್ನಡ ಹೇಳೋ ಅಂತ ಪದಗಳಿರ್ಬೋದು, ನೀವ್ ಹೇಳ್ತಾ ಇರೋ ಒಂದು ರೀತಿ ಇರ್ಬೋದು, ತುಂಬಾ ಚೆನ್ನಾಗಿ ಹೇಳಿದೀರಾ. ಇವತ್ತಂತೂ ತುಂಬಾ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಯೋಗಾನಂದ ಪರಮಹಂಸ ನಾನು ಓದ್ತಾ ಇದ್ದೀನಿ, ಬಟ್ ಇನ್ನು ಅಂದ್ರೆ ಸ್ವಲ್ಪ ಓದಿದ್ದೀನಿ ಅಷ್ಟೇ, ಎಷ್ಟು ಇನ್ನು ಹೋಗ್ಲಿಲ್ಲ.
ತುಂಬಾ ಬೇರೆಯವ್ರಿಗೆ ಚೆನ್ನಾಗಿ ಅವಕಾಶ ನೋಡಿ. ಅವಕಾಶ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಏವಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ಅಣೆ ಮೇಡಮ್, ಇವತ್ತು ಅದ್ಭುತವಾಗಿತ್ತು. ಇವತ್ತು ಇವ್ರ ಬಗ್ಗೆ ತಿಳ್ಕೊಂಡ್ವಿ ನಾವು. ಕಾಶ್ಮೀರದಲ್ಲಿ ಲಲ್ಲೇಶ್ವರಿ ಎಂಬ ಸಂತೆ. ತುಂಬಾ ಖುಷಿ ಆಯ್ತು ಕೇಳಿ. ನಮ್ಮಲ್ಲಿ ಅಕ್ಕ ಮಹಾದೇವಿಯವರ ಬಗ್ಗೆ ಕೇಳಿದ್ವಿ, ಅಲ್ಲೇ ಸೇಮ್ ಅದೇ ತರಾನೇನೆ. ಸೊ ಅವ್ರದ್ದು ಚೌಪಾಯಿಯನ್ನು ಕೂಡ ನಾವು ಓದುವಂತ ಅವಕಾಶ ಆಯ್ತು ಅಂತ. ಉಳಿದಿದ್ದೆಲ್ಲಾನು ತುಂಬಾ ಚೆನ್ನಾಗಿದೆ. ಗುರುಗಳು ಹೇಗೆ ಅವ್ರ ಮುಂದೆ ಪ್ರಕಟರಾದ್ರು, ಅಂದ್ರೆ ಎಲ್ಲವೂ ಸಾಧ್ಯ, ನಮ್ಗ್ ಗೊತ್ತಿರಲ್ಲ ಅಷ್ಟೇ. ಆ ಸೆನ್ಸಿಟಿವಿಟಿನ ನಾವು ಬೆಳೆಸ್ಕೊಳ್ಬೇಕು ಅಂತ ನಾನು ತಿಳ್ಕೊಂಡೆ. ಥ್ಯಾಂಕ್ ಯು, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಇವತ್ತಿನ ಯೋಗಿ ಆತ್ಮಕಥೆಯಲ್ಲಿ ನಾನು ತಿಳ್ಕೊಂಡಿದ್ದು ಅಂತಂದ್ರೆ, ಅಂದ್ರೆ ಗುರು ಸಾನ್ನಿಧ್ಯವನ್ನ ಪಡೆದಾಗ ಗುರು ಅವನ ಶಿಷ್ಯನನ್ನ ಯಾವ ರೀತಿ ಕಾಪಾಡ್ತಾನೆ ಅಂದ್ರೆ, ಪ್ರತಿಯೊಂದು ಕ್ಷಣಗಳು ಅವನ್ಗೆ ಗೊತ್ತಾಗ್ತಿರ್ತೈತಿ. ಅಲ್ಲಿ ಹೋಗ್ಬಾರ್ದು ಅನ್ನೋದಕ್ಕ ಗುರು ಅವನ್ನ ಅಡೆತಡೆ ಮಾಡ್ತಿರ್ತಾರೆ. ಆದ್ರೆ ಯೋಗಾನಂದರಿಗೆ ಅಲ್ಲಿ ಹೋಗ್ಬೇಕಂತ ಅಭಿಲಾಷೆ ಇರ್ತೈತಿ. ಅದನ್ನೆಲ್ಲ ನೋಡಿದಾಗ ಗುರುವನ್ನ ನಾವು ಏನು ಗುರುವಿಗೆ ನಾವು ಗುಲಾಮರಾಗ್ಬಿಟ್ರೆ ನಮ್ಗೆ ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದನ್ನ ಗುರುವೇ ಅಲ್ಲೇ ತೀರ್ಮಾನ ಮಾಡ್ತಾನಂತ ಅನ್ನೋದು ಇಲ್ಲಿ ನಾನು ತಿಳ್ಕೊಂಡೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಅನುಭವ ಶೇರ್ ಮಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹೊಸ ಮಾಸ್ಟರ್ಸ್ ಯಾರಿದ್ರು ಮಾತಾಡಿ. ಇನ್ನೊಂದು, ಹೊಸ ಮಾಸ್ಟರ್ಸ್ ಯಾರು ಜಾಯ್ನ್ ಆಗಿದ್ರು ಅವ್ರಿಗೆ ಏನೋ ಡೌಟ್ಸ್ ಇದ್ರೆ ಧ್ಯಾನದ ಬಗ್ಗೆ ದಯವಿಟ್ಟು ಕೇಳಿ, ಹ್ಯಾಂಡ್ ರೈಸ್ ಮಾಡಿ. ತುಂಬಾ ಜನ ಇದಾರೆ, ವಿಡಿಯೋ ಆನ್ ಮಾಡ್ಲಿಲ್ಲ, ಗೊತ್ತಾಗಲ್ಲ. ಹೌದು. ಹ್ಮ್ ಸೊ ಎಸ್, ಈಗ ಏನೇ ಕ್ವಶನ್ಸ್ ಇದ್ರು ಕೇಳಿ ಧ್ಯಾನದ ಬಗ್ಗೆ. ಧ್ಯಾನ ಇವತ್ತು ಮಾಡಿದ್ರಲ್ಲ, ಇವತ್ತಿಂದ ಶುರು ಮಾಡಿದ್ರೆ ಏನೇ ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ದಯವಿಟ್ಟು ಕೇಳಿ. ತುಂಬಾ ಜನ ಇದಾರೆ, ಬಟ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಎಷ್ಟು ರಾಜು ಪ್ರಭಾಕರ್ ಸರ್ ಅಂತಾರ ಇದ್ದಾರೆ, ಮಾತಾಡ್ತೀರಾ ಪ್ರಭಾಕರ್ ಸರ್? ರಾಜು ಮೋಸ್ಟ್ಲಿ ಅವ್ರು ನಮ್ಮ ಓಂಕಾರ್ ಸರ್ ಅನ್ಸ. ಹಾ, ಈ ಮಧ್ಯದಲ್ಲಿ ಉಮಾ ಮೇಡಮ್ ಮಾತಾಡ್ಲಿ, ಅಷ್ಟು ಒಳಗಡೆ ನೋಡೋಣ. ಓಕೆ ಓಕೆ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಎಲ್ಲಾ ಧ್ಯಾನ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ವಾಣಿ ಮಾಡಿ ಏನ್ ಹೇಳಿದ್ರಲ್ಲ, ತುಂಬಾ ಅದ್ಭುತವಾಗಿತ್ತು. ನಾವು ಕಲಿಯೋ ಕಾಲಕ್ಕಾಗ್ಲಿ, ನಾನು ಟೀಚ್ ಮಾಡೋ ಕಾಲಕ್ಕಾಗ್ಲಿ, ಗುರುಗಳ ವಚನಗಳನ್ನು ಮತ್ತು ಅಕ್ಕಮಹಾದೇವರು ಚೌಪಾದಿ ವಚನಗಳನ್ನು ಹೇಳ್ತಿದ್ದೆ. ಇವತ್ತು ಮತ್ತೆ ಮರುಕಳಿಸಿದಂಗ ಆಯ್ತು. ಬಹಳಷ್ಟು ಅದ್ಭುತವಾಗಿತ್ತು. ಆನಂತರ ಅವ್ರದ್ದು ಎಷ್ಟು ಕಥೆಗಳನ್ನು ಕೇಳಿದ್ರು ಕೂಡ ಇನ್ನು ಕೇಳ್ಬೇಕು ಅನ್ನುವಂಥದ್ದೇ. ಲಹರಿ ಮಹರ್ಷಿಯವರು ಹೇಳಿದ್ದನ್ನ ಮತ್ತೆ ಮತ್ತೆ ನಮನ ಮಾಡ್ಕೊಡ್ಬೇಕು. ಇಲ್ಲಿ ಏನಂದ್ರೆ, ಒಟ್ಟ ಯಾವುದು ಪ್ರತಿಯೊಂದಕ್ಕೂ ಕೂಡ ನಾವು ಗುರುವಿನ ಗುಲಾಮ್ನ ಆಗಿದಾಗ ಮಾತ್ರ, ಪೂರ್ತಿ ಶರಣಾಗತಿ ಆದಾಗ ಮಾತ್ರ ನಮ್ಗೆ ಮೋಕ್ಷ ಸದ್ಗತಿ ಸಿಗತ್ತೆ ಅನ್ನುವಂಥದ್ದನ್ನ ಇವತ್ತು ನನಗ್ ಪೂರ್ತಿ ಮನವರಿಕೆ ಆಗಿತ್ತು. ಆದ್ರೂ ಕೂಡ ಮತ್ತೆ ಮತ್ತೆ ಅವ್ರು ಹೇಳ್ತಾ ಇರ್ತಾರಲ್ಲ, ಅದನ್ನ ಕೇಳಿ ಇನ್ನೊಂದ್ಸಲ ಕೇಳ್ಬೇಕು ಅನ್ಸತ್ತೆ. ವಾಣಿ ಮೇಡಮ್, ವಾಣಿ ಅಂದ್ರೆ ಸರಸ್ವತಿ. ತಮ್ಮ ನುಡಿಯನ್ನ ತಾವು ಹೇಳ್ತಿರುವಂತ ವಿಷಯನ ಕೇಳಲೇಬೇಕು ಅನ್ನಂತ ಮನ್ಸಾಗತ್ತೆ. ಅಷ್ಟು ಅದ್ಭುತವಾಗಿ ಯಾವ ರೀತಿಯಿಂದ ಕಾಲೇಜಿನಲ್ಲಿ ಲೆಕ್ಚರರ್ ಹೇಳ್ತಿರಲ್ಲ, ಇಲ್ಲಿ ಕೂಡ ಧ್ಯಾನದಲ್ಲಿ ಕೂಡ ತಾವು ಪ್ರತಿಯೊಂದು ಉದಾಹರಣೆ ಜೊತೆಗೆ ಹೇಳ್ತಿರಲ್ಲ, ಅದು ಬಹಳಷ್ಟು ಸಂತೋಷ. ಆಮೇಲೆ ಗುರುಗಳೇ, ನಾನ್ ತಮ್ಮಲ್ಲಿ ಒಂದು ವಿಷಯ ಕೇಳ್ಬೇಕಂತ ಇದ್ದೀನಿ. ಹೇಳಿ. ಹೀಗೆ ನನ್ಗೆ ಏನ್ ಆಗ್ತಾ ಇದೆ ಅಂದ್ರೆ, ನಾನು ಹೇಳ್ಬಾರ್ದು, ಆದ್ರೂ ಕೂಡ ನನ್ಗದನ್ನ ತಮ್ಮನ್ನು ಬಿಟ್ಟು ಮತ್ತು ನಾಗರಾಜ ಗುರುಗಳನ್ನು ಬಿಟ್ಟು ಬೇರೆಯವ್ರು ಯಾರಲ್ಲಿ ಕೂಡ ನಂಗೆ ಕೇಳಲಿಕ್ಕೆ ಮನ್ಸಾಗೋದಿಲ್ಲ. ಈಗ ನಾನು ಧ್ಯಾನಕ್ಕೆ ಕೂತ್ಕೊಂಡ್ರೆ 2-3 ತಾಸು ಕೂತ್ಕೊಂಡ್ರೆ ನನ್ಗೆ ಯಾವ್ದು ಕೂಡ ಎಚ್ಚರ ಇರಲ್ಲ. ಏನಾಗ್ತಿದೆ ಏನಿಲ್ಲ ಯಾವ್ದು ಗೊತ್ತಾಗಲ್ಲ. ಒಟ್ಟ ಕಣ್ಣು ತೆಗಿಬಾರ್ದು, ಹಾಗೆ ಕೂತ್ಕೊಳ್ಬೇಕು. ಒಟ್ಟ ಏನೋ ಒಂಥರ ಸುತ್ತಿದಂಗ ಆಗತ್ತ. ಅದೇನ್ ಅನ್ನೋದ ಗೊತ್ತಾಗ್ಲಿ, ಒಟ್ಟ ಹೇಳ್ಬಾರ್ದು, ನಾನು ಹಾಗೇ ಕೂತ್ಕೋಬೇಕು, ನನಗೆ ಯಾವ್ದು ಪರ್ವೆ ಇರಲ್ಲ. ಈ ರೀತಿಯಿಂದ ಈಗ ಸುಮಾರು 1 ತಿಂಗಳ ಆ ಥರ ಆಗ್ತಾ ಇದೆ. ಅದಕ್ಕೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಯಾವ್ದನ್ನು ಗೊತ್ತಾಗಲ್ಲ, ಏನಂಬುದೋ ಗೊತ್ತಿಲ್ಲ, ನಾ ಎಲ್ಲಿದ್ದೀನಿ ಅನ್ನೋದ್ನು ನನಗೆ ಗೊತ್ತಲ್ಲ. ಒಟ್ಟೇನ ನಿಶಬ್ದವಾಗಿರ್ಬೇಕು, ಯಾರ ಜೊತೆಗೆ ಹೆಚ್ಚಿಗೆ ಮಾತಾಡಬಾರ್ದು, ಯಾವ್ದನ್ನ ಕೇಳಬಾರ್ದು ಅನ್ನುವಂತ ಪರಿಸ್ಥಿತಿ ಆಗ್ತಾ ಇದೆ. ಒಟ್ಟೇನಂದ್ರೆ ಈ ಮಧ್ಯದಲ್ಲಿ ಏನೋ ಒಂದು ಸುತ್ತಾ ಏನನ್ನೋದೇ ಗೊತ್ತಿಲ್ಲ. ಒಟ್ಟ ಒಂದು ತಿಂಗಳ ಧ್ಯಾನದಲ್ಲಿ ಧ್ಯಾನದಲ್ಲಿ ಅದು ಆಗತ್ತೆ. ಯಾಕಂದ್ರೆ ನೀವು ಶೂನ್ಯ ಸ್ಥಿತಿಗೆ ಹೋಗುವಾಗ ಬ್ರಹ್ಮರಂಧ್ರ ಓಪನ್ ಆಗಿದ್ರೆ ಆ ವಿಶ್ವಶಕ್ತಿ ಅಲ್ಲಿ ಸುಡ್ತಾ ಇರ್ತದೆ. ಅಂದ್ರೆ ಹೊರಗಡೆ ಬರುವಾಗ ನಿಮ್ಗೆ ಅದು ಆ ಸ್ಪರ್ಶ ಅರ್ಥ ಆಗತ್ತಲ್ಲ. ಬಟ್ ಇಲ್ಲೇ ಅದ್ ಏನನ್ನೋದ ಗೊತ್ತಾಗಲ್ಲ. ಅದು ಯಾವ್ದು ಶಕ್ತಿ ಅಕ್ಕಪಕ್ಕಕ್ಕೆ ಯಾರು ಏನ್ ಮಾಡ್ತಾ ಇರೋದು ಅದು ಸಹಿತ ಗೊತ್ತಾಗಿಲ್ಲ. ಯಾವಾಗ್ಲೂ ನಿಶಬ್ದವಾಗಿರ್ಬೇಕು, ಹೆಚ್ಚು ಮಾತಾಡಬಾರ್ದು. ಇನ್ನೇನು ಇದಾತಂದ್ರು ಕೂಡ ಜಾಸ್ತಿ ಈ ಬುಕ್ಸ್ ನಲ್ಲೇ ಇರ್ಬೇಕು. ಎಸ್, ಅದು ಒಳ್ಳೆ ಸ್ಥಿತಿ. ಅದು ಏನದು ಒಂಥರ ಅದರಲ್ಲಿ ಯಾವುದೇ ಕೆಟ್ಟ ಪ್ರಭಾವ ಇಲ್ಲ. ಅದು ಒಳ್ಳೆ ಸ್ಥಿತಿಯೇನೆ. ನೀವು ಈಗ ಬೇಗನೆ ಒಂದು ಯೋಗಿ ಪುಂಗವ್ರು ಆಗ್ಬಿಡ್ತೀರ ಅಷ್ಟೇ, ಏನಿಲ್ಲ. ಧನ್ಯವಾದ ಗುರುಜಿ. ಎಸ್, ಯಾವ ಜಂಜಾಟ ಕೂಡ ಬೇಡ ಅನ್ನೋ ತರ ಆಗ್ತಾ ಇದೆ. ಖಂಡಿತ ಆಗತ್ತೆ. ಈಗ ಆ ಸ್ಥಿತಿ ಬರ್ತಾ ಇದೆ ನಿಮ್ಗೆ. ಅದಕ್ಕೆ ಆ ರೀತಿಯಲ್ಲಿ ಯಾವುದೇ ಶೂನ್ಯ ಸ್ಥಿತಿಗೆ ಹೋಗೋದು ಮತ್ತೆ ಆ ಶಕ್ತಿ ನಿಮ್ಗೆ ಒಳಗಡೆ ಪ್ರವೇಶಿಸೋದು ನಿಮ್ಗೆ ಸ್ಪರ್ಶ ಆಗ್ತಾ ಇದೆ. ಆಮೇಲೆ ಆ ಶೂನ್ಯ ಸ್ಥಿತಿಯಲ್ಲಿ ಏನು ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಒಳ್ಳೆ ಸ್ಥಿತಿ. ಅದು ಆ ಸ್ಥಿತಿಗೆ ಬರ್ಬೇಕಂತಾನೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನು ಒಟ್ಟ ಯಾವ್ದು ಕೇಳಿಸೋದೇ ಇಲ್ಲ, ಗೊತ್ತಾಗೋದು ಇಲ್ಲ, ಮಾತಾಡೋಂಗಿಲ್ಲ. ಸುಮಾರು ಯೋಗಿಗಳೆಲ್ಲ ಏನ್ ಮಾಡ್ತಾರೆ, ಹಿಮಾಲಯಸ್ಗೂ ಪರ್ವತಗಳಿಗೆಲ್ಲ ಹೋಗೋದ್ ಕಾರಣ ಇದೆ. ಏನಂತಂದ್ರೆ ಆ ಶೂನ್ಯ ಸ್ಥಿತಿಗೆ ಹೋಗ್ಬೇಕಂದ್ರೆ ಈ ನೀವು ಹೇಳಿದ್ರಲ್ಲ, ಜಂಜಾಟ ಅದು ಇದು ಸುತ್ತು ಶಬ್ದ ಇವ್ರು ಡಿಸ್ಟರ್ಬ್ ಮಾಡೋದು ಯಾವುದಿಲ್ಲ. ಅದಕ್ಕೆ ಅವ್ರು ಪರ್ವತಗಳಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಬೆಟ್ಟೆ, ಅದು ನದಿ ಪ್ರಾಂತ ಎಲ್ಲ ಹೋಗಿ ಆಶ್ರಮದಲ್ಲಿ ಅಲ್ಲೇ ಒಳಗಡೆ ಇದ್ದು ಅವರು ಧ್ಯಾನ ಮಾಡ್ಕೊಂತ ಹೋಗ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಓದ್ಬೇಕು, ಬುಕ್ಸ್ ಓದ್ತಾ ಇರ್ಬೇಕು, ಎಲ್ಲಾದ್ರೂ ಜಪ ಮಾಡ್ಬೇಕು, ಎಲ್ಲಾದ್ರೂ ಕಣ್ಮುಚ್ಕೋಬೇಕು. ಇಷ್ಟ ಇದು ಒಂದು ತಿಂಗಳಾತು ಈ ತರ ಆಗ್ಲಿಕ್ಕತ್ತ. ಅದೇ ಆಗ್ಲಿ, ಅದು ಗಮನಿಸ್ತಾ ಹೋಗಿ ಅಷ್ಟೇ, ಏನಿಲ್ಲ. ಓಕೆ. ಸೊ ತುರಿಯ ಸ್ಥಿತಿ ಅಂತ ಬರುತ್ತೆ. ಅಲ್ಲಿ ಮತ್ತೆ ಎಚ್ಚರಿಕೆ ಆಗುವಾಗ ಅಲ್ಲಿ ಏನೇ ನಿಮ್ಗೆ ಅಂದ್ರೆ ವಿಶ್ವದಿಂದ ಏನೇ ಮೆಸೇಜಸ್ ಆಗ್ಲಿ, ವಿಶ್ವದಿಂದ ಏನೇ ಕಾಣಿಸ್ಕೊಳ್ಳೋದು ಎಲ್ಲ ಅಲ್ಲಿ ಸಾಧ್ಯವಾಗತ್ತೆ. ಆದ್ರೆ ಅಲ್ಲಿ ಎಚ್ಚರಿಕೆ ಬರೋವರೆಗೂ ನಾವು ಹಾಗೆ ಪ್ರಯತ್ನ ಮಾಡ್ತಾ ಇರ್ಬೇಕು. ನೀವು ಹಂಗೆ ಏನಿಲ್ಲ, ಬರೀ ಪರ್ವತ ಗುಡ್ಡಗಾಡು ಇಂಥ ಪ್ರಶಾಂತ ಪ್ಲೇಸ್ ಇರುತ್ತೆ ಯಾವಾಗ್ಲೂ. ಹೌದು, ಸಾಕು. ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇ, ಏನಿಲ್ಲ. ಧನ್ಯವಾದ ಗುರುಜಿ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ರೈಟ್, ಓಕೆ. ಸೊ ಮೇಡಮ್ ಲಿಂಕ್ ಹಾಕಿಲ್ಲ. ಅದು ಪ್ರತಿದಿನ ಹಾಕ್ಬಿಡಮ್ಮ ಲಿಂಕ್. ತಕ್ಷಣವೇ ಆಧ್ಯಾತ್ಮಿಕ ಜ್ಞಾನ ಆದ ತಕ್ಷಣ ಹಾಕಿ, ಟೈಮ್ ವೇಸ್ಟ್ ಮಾಡಿ. ವೆಂಕಟರಾಮ್ ಸರ್ ಮಾತಾಡಿ. ನಮಸ್ತೆ ಗುರುಜಿ. ಮೇಡಮ್ ಅವರು ಗುರುವಿನ ಬಗ್ಗೆ ಯಾವ ರೀತಿ ಗೌರವದಿಂದ ಇರಬೇಕು, ಮತ್ತೆ ಗುರುವಿನ ಮಾತು ಯಾವ ರೀತಿ ನಾವು ಆಲಿಸ್ಬೇಕು, ಗುರುವಿನ ದಾರಿಯಲ್ಲಿ ಹೋದ್ರೆ, ಗುರು ತೋರಿಸಿದ ದಾರಿಯಲ್ಲಿ ಹೋದ್ರೆ ನಮ್ಗೆಲ್ಲಾನು ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕುಲಂಕುಷವಾಗಿ ಹೇಳಿದ್ರು. ಅವರಿಗೆ ಧನ್ಯವಾದಗಳು. ಈ ತರ ಮಾರ್ಗದರ್ಶನ ತೋರಿಸೋರು ತುಂಬಾ ಅಪರೂಪ. ಆದ್ರೆ ಅವ್ರು ಹೇಳೋ ದಾಟಿ ತುಂಬಾ ಚೆನ್ನಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಆ ದಾರಿಯಲ್ಲಿ ಹೋಗ್ಬೋದು ಅಂತ ನಮಗೂ ಮನದಟ್ಟ ಆಯ್ತು. ಮತ್ತೆ ಈಗ ಉಮಾ ಮೇಡಮ್ ಅವರು ಹೇಳಿದ್ರು, ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಆತರ ಆಗುತ್ತೆ ಅಂತ. ಬಟ್ ನಮ್ಗೆ ಇನ್ನ ಆತರ ಅನುಭವ ಆಗ್ತಾ ಇಲ್ಲ. ನಮ್ಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದೇ ನಮ್ಗೆ ಯೋಚನೆಗಳು ಬರ್ತಾನೆ ಇರ್ತದೆ. ಒಂದೊಂದ್ಸರಿ ಯೋಚನೆಗಳನ್ನ ಬ್ರೇಕ್ ಮಾಡಿ ನಾವು ಧ್ಯಾನಕ್ಕೆ ಕೂತ್ಕೊಂತೀವಿ. ಸ್ವಲ್ಪ ಹೊತ್ತು ಅದೇ ತರ ಇರ್ತದೆ, ಮತ್ತೆ ಇನ್ನೊಂದು ಯಾವ್ದೋ ಬಂದು ಕೂತ್ಕೊಳಕ್ ಶುರು ಮಾಡ್ತದೆ. ಅವಾಗ ಆತರ ಬ್ರೇಕ್ ಆಗ್ತಾ ಇದೆ ಸಂಪೂರ್ಣವಾಗಿ. ಅವಾಗ ನಾವು ಮ್ಯೂಸಿಕ್ ಬಗ್ಗೆ ಗಮನ ಹರಿಸಿದಾಗ ಆ ಯೋಚನೆ ಸ್ವಲ್ಪ ಅವಾಯ್ಡ್ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಸಂಪೂರ್ಣವಾಗಿ ನಾವು ತೋರಿಸ್ಕೊಳೋದು ಇನ್ನ ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಅದಕ್ಕೆ ಬೇಕಾಗಿರೋದು ಮನೋಮಯ ಕೋಶದಲ್ಲಿರುವಂತ ಸ್ವಲ್ಪ ವಿಷಯಗಳನ್ನೆಲ್ಲ ಬಿಡ್ಬೇಕು ನೀವು. ಪ್ರಾಪಂಚಿಕ ಆಸೆ ಆದಷ್ಟು ಬಿಟ್ಟು ಇದ್ ಮಾಡ್ತೀವಿ. ಅವಾಗ ಬಂದು ಕೂತ್ಕೊಂತಾ ಇರ್ತದೆ ಗುರುಜಿ. ಅದೇ ಎಲ್ಲ ಜಾಸ್ತಿ ಅದು ಪ್ರಭಾವ ನಿಮ್ ಮೇಲೆ ಇಲ್ಲ ಅಂದ್ರೆ, ಈ ಅರಿಷಡ್ ವರ್ಗ ಇದೆಯಲ್ಲ, ಅರಿಷಡ್ ವರ್ಗದಲ್ಲಿ ಯಾವುದೇ ಒಂದು ಅರಿಷಡ್ ವರ್ಗ ನಿಮ್ ಮೇಲೆ ಪ್ರಭಾವ ತೋರಿಸಿದ್ರೆ ಅದು ಮತ್ತೆ ಧ್ಯಾನದಲ್ಲಿ ಅಡ್ಡ ಬರ್ತಾ ಇರ್ತದೆ. ಹೌದು ಗುರುಜಿ. ಯಾವುದನ್ನೇ ಇರ್ಲಿ, ಆರು ಲಕ್ಷಣಗಳಿದೆಯಲ್ಲ, ಅಂತರ್ ಲಕ್ಷಣಗಳು,
ಅದರಲ್ಲಿ ಯಾವುದೇ ನಿಮ್ಮ ಮೇಲೆ ಪ್ರಭಾವ ಇದ್ರೆ ಹೆಚ್ಚಾಗಿ ಅವತ್ತು ದಿನ ಇಲ್ಲ ಇಂದಿನ ದಿನ ಆ ಪ್ರಭಾವ ಅನ್ನೋದು ಮತ್ತೆ ನಿಮ್ಮ ಧ್ಯಾನದಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಅದಕ್ಕೇನ್ ಮಾಡ್ಬೇಕಂದ್ರೆ ಆದಷ್ಟು ಬಾಹ್ಯ ಪ್ರಪಂಚದಲ್ಲಿ ಗೊಂದಲಗಳು ಕಡಿಮೆ ಮಾಡ್ಕೊಂತಾ ಬರ್ಬೇಕು. ಯಾವ್ದೋ ವರ್ಕ್ ಮಾಡ್ತಾ ಇರ್ತಾರೆ, ಆ ವರ್ಕ್ ಬಗ್ಗೆನೇ ಯೋಚನೆ ಬಂದ್ಬಿಡ್ತದೆ ಅದೇ ತಕ್ಷಣಕ್ಕೆ. ಹೇಳೋದು. ಅದೇ ಇವೆಲ್ಲಾನು ಅದು ಒಂಥರ ಪೂರ್ಣಗೊಳಿಸ್ಕೋಬೇಕು. ಸಪೋಸ್ ಮೈಂಡಲ್ಲಿ ಒಂದು ಯಾವ್ದ್ರ ಬಗ್ಗೆ ಸಂದೇಹ ಸಂಶಯ ಇಲ್ಲಾಂದ್ರೆ ಅದ್ರ ಮೇಲೆ ಜಾಸ್ತಿ ಕಾಡ್ತಾ ಇದ್ರೆ ಒಂಥರ ಗೊಂದಲ ಇದ್ರೆ ಅದನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಂಡು ಅದು ಮುಕ್ತಾಯ ಮಾಡಿ, ಅದು ಬಿಸಾಕಿ. ಅವಾಗ ಸರಿ. ಜ್ಞಾನದಲ್ಲಿ ಬರುವಾಗ ನಿಮ್ಮ ಒಳಗಡೆ ಅಂತರ ಮನಸ್ಸು ಅನ್ನೋದು ಶೂನ್ಯವಾಗಿದ್ರೆ, ಅಂತರ ಮನಸ್ಸು ಶುದ್ಧವಾಗಿದ್ರೆ, ಪರಿಶುದ್ಧವಾಗಿದ್ರೆ ಧ್ಯಾನದಲ್ಲಿ ತೊಡಗಿಸ್ಕೊಂಡು ಅತಿ ಸುಲಭ. ಓಕೆ, ಸೊ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಮೇಲೆ ಬರೋದು ಅದು. ಈಗ ಉಮಾ ಮೇಡಮ್ ಏನಂದ್ರೆ ರಿಟೈರ್ಡ್ ಆಗಿದ್ದಾರೆ, ಅವರ ಸುತ್ತು ಪರಿಸರಗಳು ಸ್ವಲ್ಪ ಶುಭ್ರ ಮಾಡ್ಕೊತ ಹೋಗ್ತಾ ಇರ್ತಾರೆ. ಅದಕ್ಕೆ ಅದು ಸಾಧ್ಯವಾಗ್ಬೋದು, ಆಗ್ತಾ ಇದೆ. ಅದು ಎಲ್ಲರಿಗೂ ಸಾಧ್ಯವೇ, ಆದ್ರೆ ಸಮಯ ಆಗತ್ತೆ, ಸಮಯ ಬೇಕದು. ಇದೆಲ್ಲ ಬಿಡ್ಬೇಕು, ಅದೆಲ್ಲ ಔಟ್ ಸೈಡ್ ಯೋಚನೆಗಳೆಲ್ಲ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಹೌದು. ಸರಿ ಗುರು. ಸರ್, ವ್ಯಾಮೋಹ ಜಾಸ್ತಿ ಇದ್ರೂ ಹಂಗೆ ಆಗುತ್ತಲ್ಲ ಗುರುಗಳೇ? ಅಂದ್ರೆ ವ್ಯಾಮೋಹದಿಂದಲೇ ನಾವು ಅದನ್ನ ತುಂಬಾ ಅತಿಯಾದ ಆಸೆ, ಅತಿಯಾದ ಇದರಿಂದಾನೇ ಅಲ್ವಾ? ಮೇಡಮ್ ಅಂದ್ರೆ ವ್ಯಾಮೋಹ ನಮ್ಗೆ ಈ ಏಜ್ ಅಲ್ಲಿ ಅಲ್ಲ ಈ ಏಜ್ ಅಲ್ಲಿ ಬಿಡ್ಲಿಕ್ಕೆ ಆಗಲ್ಲಲ್ಲ. ಅಂದ್ರೆ ನಾವಿನ್ನು ಪ್ರಾಪಂಚಿಕ ನಾವು ವರ್ಕ್ ಇದ್ರಲ್ಲಿ ಏನೇನೋ ಇದ್ದೀವಿ. ಮಾಡ್ಬೇಕು ಅನ್ಕೊಂಡಿರ್ತೀರಿ, ಏನೋ ಪ್ಲಾನ್ ಮಾಡ್ತೀರಿ, ಇವತ್ತೆಲ್ಲೋ ಹೋಗ್ಬೇಕು ಹಾ. ಅನ್ಕೊಡ್ತೀರಿ, ಯೋಚನೆಗಳೆಲ್ಲ ಬಂದು ಅಲ್ಲಿ ಹೋಗ್ತಾ ಇದ್ದಂಗೆ ಈ ತರ ಆಗ್ತಾ ಇರ್ತದೆ. ಅವೆಲ್ಲ ಪರವಾಗಿಲ್ಲ, ಯೋಚನೆ ವರ್ಕು ಇದು ಅದು ಅವೆಲ್ಲ ಇರ್ಲಿ, ಅದು ಪ್ರಾಪಂಚಿಕದಲ್ಲಿ ಅವೆಲ್ಲ ಕಾಮನೆ. ಆದ್ರೆ ಅದು ಬರ್ತಾ ಇರ್ತದೆ. ಯಾವುದೇ ಒಂದು ವಿಷಯದ ಮೇಲೆ, ಈಗ ಮೇಡಮ್ ಹೇಳಿದ ಪ್ರಕಾರ ಒಂದು ಕೋರಿಕೆ, ಮೋಹ, ವ್ಯಾಮೋಹ, ಇಲ್ಲಿ ಮೂರಿದೆ. ಕೋರಿಕೆಗಳು, ಆಶೆಗಳು, ಮತ್ತೆ ಮೋಹ, ಮತ್ತೆ ವ್ಯಾಮೋಹ. ಅದು ಯಾವುದೇ ರೀತಿಯಲ್ಲಿ ಯಾವುದೇ ವಿಷಯವನ್ನು ವ್ಯಾಮೋಹವರೆಗೂ ತಂದ್ಕೊಡ್ಬಾರ್ದು. ಇಲ್ಲಿ ಆಶೆಗಳು ಮತ್ತೆ ಮೋಹವರೆಗೂ ಬಿಟ್ಕೊಟ್ರೆ ಸಾಕು. ಈಗ ಒಂದು ನಿಮ್ಮ ಮಗ ಇರ್ತಾನೆ, ಮಗಳಿರ್ತಾರೆ, ಅವ್ರ ಮೇಲೆ ನಿಮ್ಗೆ ಒಂದು ಕೋರಿಕೆ ಇರುತ್ತೆ, ಒಳ್ಳೆ ಎಜುಕೇಶನ್ ಮಾಡ್ಬೇಕು, ಇವರು ಒಳ್ಳೆ ಜಾಬ್ ತಗೋಬೇಕು ಅಂತ ಎಲ್ಲ ನಿಮ್ಗೆ ಕೋರಿಕೆ ಇರುತ್ತೆ, ಆಸೆ ಇರುತ್ತೆ. ಒಳ್ಳೇದೇ, ತೊಂದರೆ ಇಲ್ಲ. ಸರಿ. ಆದ್ರೆ ಅವ್ರೇನಾದ್ರು ಸ್ವಲ್ಪ ಅದರಲ್ಲಿ ಅಡೆತಡೆ ಆಗಿದ್ರೆ ನಿಮ್ಗೆ ಜಾಸ್ತಿ ಒಂಥರ ಬಾಧೆ ಆಗೋದು ಇವೆಲ್ಲ ಆಗಿದ್ರೆ ಅದು ಪರವಾಗಿಲ್ಲ. ಬಟ್ ಆದ್ರೆ ಅವ್ರೇನಾದ್ರೂ ಸಾಧಿಸಿಲ್ಲ ಅಂದ್ರೆ, ನೀವು ಪೂರ್ತಿ ನಿಮ್ಮ ಜೀವನವೇ ಒಂಥರ ಅಸ್ತವ್ಯಸ್ತವಾದ್ರೆ ಅದು ವ್ಯಾಮೋಹ ಆಗ್ಬಿಡ್ತದೆ. ಆ ರೀತಿಯಲ್ಲಿ ನಾನು ಇಂದಿನ ತರಗತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಬ್ರು ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಮಧ್ಯದಲ್ಲಿ, ಅಂದ್ರೆ ಈ ಅವ್ರ ಮಧ್ಯದಲ್ಲಿ ಪ್ರೇಮ ಇದೆ ಅಂತ ಇಟ್ಕೊಳ್ಳಿ. ಪ್ರೇಮವರೆಗೂ ಪರವಾಗಿಲ್ಲ, ಪ್ರೇಮ ಅನ್ನೋದು ತಪ್ಪಿಲ್ಲ. ಆದ್ರೆ ಅದು ಮೋಹ ಅಂದ್ರೆ ಅವರು ಇವತ್ತು ನೋಡಿಲ್ಲ ಅಂದ್ರೆ ಇವ್ರು ಇರಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಇವ್ರಿಬ್ರು ಮಧ್ಯದಲ್ಲಿ ಓಕೆ, ಅವ್ರು ನೋಡಿಲ್ಲ ಅಂದ್ರೆ ಇವ್ರು ಇರಕ್ಕಾಗಲ್ಲ ಅಲ್ವಾ? ಅದು ಒಂಥರ ಕಷ್ಟ ಆಗ್ತದೆ. ಯಾಕಂದ್ರೆ ಅವತ್ತು ಸಾಧ್ಯವಾಗಿಲ್ಲ ಅಂದ್ರೆ ನೋಡಕ್ಕೆ ಇವರು ತುಂಬಾ ಅಲಿತಾ ಇರ್ತಾರೆ ಅಲ್ವಾ? ಆ ರೀತಿ. ಇನ್ನೊಂದು ವ್ಯಾಮೋಹ ಎಷ್ಟುವರೆಗೂ ಹೋಗುತ್ತೆ ಅಂದ್ರೆ, ಅವ್ರು ನೋಡಿಲ್ಲ ಅಂದ್ರೆ, ಅವ್ರು ಏನಾದ್ರು ಒಂದು ಮಾತು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೋಗಿ ಆತ್ಮಹತ್ಯೆ ಮಾಡ್ತಾರೆ. ಸರಿ ಸರಿ. ಅದು ವ್ಯಾಮೋಹ ಆಗ್ಬಿಡ್ತದೆ. ತುಂಬಾ ಲೆವೆಲ್. ಹಾ, ಹೈ ಲೆವೆಲ್ ಅವಾಗ ತುಂಬಾ ತೊಂದರೆ ಅದು ಅಲ್ವಾ? ಈ ರೀತಿಯಲ್ಲಿ ಯಾವುದೇ ವಿಷಯನ್ನು ನಮ್ಮ ಜೀವನದಲ್ಲಿ ವ್ಯಾಮೋಹವನ್ನು ಬಿಟ್ಕೋಬಾರ್ದು ಅಷ್ಟೇ. ಓಕೆ, ಸರಿ. ಪೂರ್ಣಿಮಾ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್. ಪೂರ್ಣಿಮಾ ಮೇಡಮ್. ಅಡ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಬಹಳ ಅದ್ಭುತವಾಗಿತ್ತು ಗುರುಜಿ ಇವತ್ತು. ಏನು ವಾಣಿ ಮೇಡಮ್ ಹೇಳಿದ್ದು, ಗುರುವಿನ ಅನುಗ್ರಹ ಜೊತೆಗೆ ಸೂಕ್ಷ್ಮಮತಿಯಾದಂತಹ ಶಿಷ್ಯನ ಒಂದು ಮನಸ್ಥಿತಿ ಹೇಗೆ ಒಳ್ಳೆ ಸಾಕ್ಷಾತ್ಕಾರದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಅವ್ರ ಮಾತಲ್ಲಿ, ಮತ್ತೆ ಯೋಗಿಗಳ ಆತ್ಮಕತೆ ಇದರಲ್ಲಿ ನಾವು ತಿಳಿತಾ ಹೋಗ್ತೀವಿ. ಬಹಳ ಪ್ರತಿದಿನ ಕೇಳ್ತಾ ಇರ್ಬೇಕಿಂತದ್ದು. ಅವಾಗ್ಲೇ ದಿನೇ ಪ್ರತಿ ಕ್ಷಣಕ್ಕೂ ಬಂದು ತುಂಬಿಕೊಳ್ಳುವಂತ ಕಲ್ಮಶ ಅಲ್ಲಲ್ಲಿಗೆ ಶಮನ ಆಗ್ತಾ ಇರತ್ತೆ ಅನ್ನೋದೊಂದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಧನ್ಯವಾದಗಳು ಗುರುಜಿ, ಇಂತ ಒಂದು ಅವಕಾಶನ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಾಣಿ ಮೇಡಮ್. ತುಂಬಾ ಚೆನ್ನಾಗಿತ್ತು ನಿಮ್ದು.